ವಿಕ್ಷೇಪ ಲಯ ಕಷಾಯ ರಸಾಸ್ವಾದ ಅಂತ 4 ವಿಘ್ನಗಳು. ಈ 4ನೇದೇನು ರಸಾಸ್ವಾದ ಅದ ಅಂದ್ರೆ ವೃತ್ತಿಯಿಂದ ಆ ಬ್ರಹ್ಮಸ್ವರೂಪದ ಆನಂದ ಪಡೆಯುವುದು. ನಾ ಬ್ರಹ್ಮಿದ್ದೀನಿ, ಆತ್ಮಿದ್ದೀನಿ, ರಸಕೂಪಿದ್ದೀನಿ ಅಂತ ವಿಶೇಷವಾಗಿ ಒಂದು ಹೆಚ್ಚಿನ ಆನಂದ ಪಡೆಯುವುದು ಅಂತ ಇದು ರಸಾಸ್ವಾದನ ಅಂತ ಹೇಳಿ. ಏನಂತಾರ ಇದು ಉಪಯೋಗದಪ್ಪ ಅಂತ. ವಿಘ್ನ ಅಂತ ಹೆಸರು ಕೊಟ್ಟಿದ್ರು ಅಭಿಮಾನ ತಗೊಂಡು ಅದೇ ಕಟ್ಟಡ ಕುಳಿಬೇಕಂತ ಆಗ್ರಹ ತಗೊಂಡ್ರೆ ಮಾತ್ರ ಅದು ಏನಿದೆ ವಿಘ್ನ ಆಗ್ತದೆ. ಇಲ್ಲಿದ್ರೆ ಈ ಮೂರೂನು ತೆಗಿಲಿಕ್ಕೆ ಉಪಯೋಗ ಆಗ್ತದೆ. ಯಾವ 3 ದೋಷಗಳನ್ನ ನಾಶ ಮಾಡ್ಲಿಕ್ಕೆ ಈ 4 ದಿನದ ರಸಾಸ್ವಾದನ ಇದು ಕಾರಣ ಆಗ್ತದೆ. ಅಂದ್ರೆ ಇದು ಸಾಧಕ ಅಭ್ಯಾಸ ಮಾಡ್ತಕ್ಕಂಥ. ಯಾಕಂದ್ರೆ ಇವು 3 ಹೋಗಿಲ್ಲ ಇವನ್ನ ಯಾವ ವಿಕ್ಷೇಪ ಲಯ ಮತ್ತು ಕಷಾಯ 3 ದೋಷಗಳ ಇವನು ಕಳಿಲಿಕ್ಕೆ ಸಹಾಯಬಹುದು. ಯಾವುದು ರಸಾಸ್ವಾದ. ರಸ ಅಂದ್ರೆ ಆ ಬ್ರಹ್ಮರಸ, ನಾ ಆನಂದ ರೂಪಿದ್ದೀನಿ ಅಂತ ಆನಂದ ಪ್ರಕಟ ಆನಂದ ನನ್ನ ವಿಶೇಷ ಅದು ಒಂದು ರೂಪದಿಂದ ಒಂದು ವಿಶೇಷ ಒಂದು ಸ್ಫೂರ್ತಿ ರೂಪದಿಂದ ವಿಶೇಷ ಆನಂದಮಯ ಅಂತ ಅನಿಸ್ತದಿಲ್ಲ, ಅದು ತುರ್ಯ ಅಂತಂತಾರೆ. ಅದು ರಸ ಆಸ್ವಾದನೆ ಅಂದ್ರೆ ಅದನ್ನೇ ಆಸ್ವಾದನೆ ಮಾಡುದು, ರುಚಿ ತಗೊಂಡು ಆನಂದವಾಗಿ ನಿಮಗ್ನ ಆಗಿರುವುದು ಏನು ರಸಾಸ್ವಾದನದ. ಇದು ಸಾಧಕ ಬಹಳ ಉಪಯೋಗ ಇದಪ್ಪ. ಈ ತರದ ಅಭ್ಯಾಸ ಮಾಡ್ತಿರ್ಬೇಕು ಯಾವಾಗಲ. ಎಲ್ಲಿ ಹೋಗುವಾಗ, ಒಬ್ಬನೇ ಇದ್ದಾಗ, ಇಲ್ಲಿ ಅಡ್ಡಾಡ್ಲಿಕ್ಕೆ ಹೋದಾಗ, ಒಬ್ಬನೇ ಏಕಾಂತ ಹೋದಾಗ, ಮಾಳಿಗೆ ಇದ್ದಾಗ, ರಾತ್ರಿ ಇದು ಏನಿದೆ. ಯಾಕಂದ್ರೆ ಏನು ನಮ್ಮ 3 ಏನು ದೋಷಗಳವ. ಯಾಕಂದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಏನೋ ಸುಖ ಕಂಡಿವಿ ನಾವು. ಅದಕ್ಕಿಂತ ಎಷ್ಟು ಸುಖದಾಯಕದಪ್ಪ ಅಂತ ಮನಸ್ಸಿಗೆ ಖಾತ್ರಿ ಆಗ್ತದೆ. ಇದೇನು ಹೆಚ್ಚಿನ ಆನಂದದ ಅಂತ ಅದ್ ಖಾತ್ರಿ ಮಾಡಿಕೊಟ್ಟು ಹೋಗ್ಬಿಡ್ತದೆ. ಅದು ಬಿಡಿಸಲುವಾಗಿ ಇದು ಬ್ರಹ್ಮಾಭ್ಯಾಸದಿಂದ ನಾವು ಬುದ್ಧಿಯಿಂದ, ನಾ ಬ್ರಹ್ಮಿದ್ದಿಂದ, ಆತ್ಮದಿಂದ, ಸೋಹಂ ಇದನ್ನ ಈ ಅಭ್ಯಾಸ ಮಾಡಬೇಕು. ಇದು ಹೆಂಗದಪ್ಪ ಅಂದ್ರೆ ಇದು 3 ನಾಶ ಮಾಡಿ ಕಡಿತಾನೂ ಇದ್ದಂಗ ಆಗ್ತದೆ. ಉದಾಹರಣೆ ಏನಪ್ಪಾ ಅಂದ್ರೆ ಕತಕರೇಣು ಒತ್ತಂತ ಅಂದ್ರೆ ರಾಡ್ ನೀರು ಸ್ವಚ್ಛ ಮಾಡ್ಬೇಕಾದ್ರೆ ಒಂದು ನೆವಳಿ ಪುಡಿಯಿಂದ ಹಾಕ್ತಾರೆ. ಅದ್ ರಾತ್ರಿಯಿಂದ ರಾಡ್ ನೀರಾಗ ನೆವಳಿ ಪುಡಿ ಹಾಕಿದ್ರೆ ಮುಂಜಾನೆ ಸ್ವಚ್ಛ ಆಗಿರ್ತದೆ ನೀರು. ಅಂದ್ರೆ ಅದೆಲ್ಲ ಏನು ಕೆಸರಿಂದ ಮಣ್ಣಿನ ಭಾಗ ಇರ್ತದೆ, ಎಲ್ಲ ತರ ಕೂತಿರ್ತದೆ. ಆ ನೆವಳಿ ಪುಡಿ ಅದು ನೋಡಿದ್ರ ಅದು ತಾನೇ ಹೋಗ್ಬಿಡ್ತದೆ. ಅಂದ್ರೆ ಅದ್ರ 3 ಇದೆ. ಅದನ್ನ ಏನು ಹೊಲಸಿತ್ತು ಅದನ್ನ ಮಣ್ಣು ತೆಗಿಲಿಕ್ಕೆ ಕಾರಣೀಭೂತ ಆಗ್ತದೆ. ಮತ್ ತಾನೂ ಅದಕ್ಕೆ ಇದ್ದಂಗ ಅದು ಹೆಂಗೋ ಹಂಗಿದ್ರೆ ಮಕ್ಕಳು ನಾಳೆ ಕೊಡ್ಬೋದು. ಏನಪ್ಪಾ ಅಂದ್ರೆ ನಮ್ ಕೈ ಹೊಲಸ ಇರ್ತದೆ, ಸ್ವಚ್ಛ ಮಾಡ್ಬೇಕಾಗಿದೆ. ಆಮೇಲೆ ಏನ್ ಮಾಡ್ತೀವಿ, ಮಣ್ಣು ಹಚ್ತೀವಿ, ಸಾಬಾಣಿಗೆ ಹಚ್ತೀವಿ. ಅಂದ್ರೆ ನಾವು ತೊಳೆದ್ಕೊಂಡ್ರೆ ಆ ಮಣ್ಣು ಅರ್ಧ ಹೊಲಸಿದ ನೋಡಿ ಮಣ್ಣು ಹೋಗ್ಬಿಡ್ತದಲ್ಲ. ಆದ್ರೆ ಮಣ್ಣು ಎದಕ್ ಬೇಕಾಗ್ತದೆ, ಅದು ತೆಗಿಲಿಕ್ಕೆ ಮಾಡ್ಬೇಕಾಗ್ತದೆ. ಮಣ್ಣಿನ ಬರೀ ಹೆಂಗೆ ತಿಳ್ಕೊಂಡ್ರೆ ಹೋಗ್ತಿಲ್ಲ ಅದು. ಮಣ್ಣು ತಗೊಂಡ್ರೆ ಹೆಂಗೆ ಹೋಗ್ತದೋ ಹಂಗೆ ಇಲ್ಲಿ ಅಂದ್ರೆ ಇದು ಇನ್ನು ಬ್ರಹ್ಮಾಭ್ಯಾಸ ಅಥವಾ ನಾವು ವೃತ್ತಿ ಹೇಳಲ್ಲ ಏನದ ವೃತ್ತಿಯಲ್ಲಿ ಸಿಗ್ತದೆ. ಹಂಗೆ ವೃತ್ತಿ ಅಂದ್ರೆ ಬ್ರಹ್ಮಾಕಾರ ವೃತ್ತಿ. ಅಹಂ ಬ್ರಹ್ಮಾಸ್ಮಿ ಸೋಹಂ ಈ ಭಾವ ಏನದ ಇದನ್ನ ನಾವು ಎಷ್ಟೋ ವೇಳೆ ಅಭ್ಯಾಸ ಅಂದ್ರೆ 2 ನಿರ್ವಿಕಲ್ಪ ಆಗಿರ್ಬೇಕು ಅನ್ನೋ ಮುಖ್ಯ ಹೇಳಿದ್ರು. 2 ಥರದ ಅಭ್ಯಾಸ ಯಾವಾಗಲೂ ಹೇಳಿ ಏಕಾಂತದಲ್ಲಿ ಮಾಡ್ತಕ್ಕಂಥ ಸಾಧಕ ಮಾಡ್ತಕ್ಕಂಥ ಇರ್ತದೆ. ಏನು ಒಂದು ಏನು ನಾ ಇಲ್ಲ ಮತ್ತೊಂದಿಲ್ಲ, ಎಲ್ಲಾ ರಹಿತವಾಗಿ ನಾ ಆನಂದ ರೂಪಿದ್ದೀನಿ, ಅದು ಇಲ್ಲ, ನಾನು ಇಲ್ಲ, ಆನಂದ ಇಲ್ಲ, ಎಲ್ಲಾ ತ್ರಿಪುಟಿಗಳು ಅಡಗಿದಂತ ಇದು ಒಂದು ಸಮಸಾಮ್ಯ ಅಥವಾ ಒಂದು ನಿರ್ವಿಕಲ್ಪ ಸಾಮಾನ್ಯ ಇಂಥ ಸ್ಥಿತಿ ಇದೆ. ಇದ್ರ ಅಭ್ಯಾಸಗಳು ಅವನು ನಿಜ ಸ್ವರೂಪ ಅದನ್ನೇ ಯಾವಾಗ ಇರ್ತಕ್ಕಂಥ ರೂಢಿ ಮಾಡ್ಕೋಬೇಕು. ಇದು ಒಂದು ಮತ್ತೆ ತಮಗೆ ಅದ್ರ ಒಂದು ಪೂರ್ತಿ ಬಂತು, ಪ್ರವೃತ್ತಿ ಆತು, ಅದನ್ನ ಆತ್ಮಜ್ಞಾನ ಶಿವ ಇದ್ದೀನಿ, ಶಿವೋಹಂ ಶಿವೋಹಂ ಅಕರ್ತಾಹಂ ಅಭೋಕ್ತಾಹಂ ಅಹಮೇವಾಹಂ ಅವ್ಯಯ ಆಚಾರ್ಯ ಅಕರ್ತಾ ಇದ್ದಿಲ್ಲ, ನಾ ಅಭೋಕ್ತಾ ಇದ್ದೀನಿ, ಅಹಮೇವ ಅಹಂ ಅವ್ಯಯ ನಾನು ಶಾಶ್ವತ ಇದ್ದೀನಿ, ಪರಿಪೂರ್ಣ ಇದ್ದೀನಿ, ಆನಂದ ರೂಪಿದ್ದೀನಿ ಅಂತ ಆ ತನ್ನ ಆನಂದದ್ದೇ ತನ್ನ ವಿಶೇಷ ಪ್ರಕಟ ಮಾಡಿಕೊಂಡು ಅದರ ಆನಂದ ಅನುಭವಿಸ್ಬೇಕಂತ. ಇದು ಅಭ್ಯಾಸ ರೂಪದಲ್ಲಿ ಇದು ಅವಶ್ಯದ. ಅದನ್ನ ಹೇಳ್ತಾರೆ. ವಿಕ್ಷೇಪದ ತೆಗೆದು ಹಾಕ್ಬೇಕಪ್ಪ ಅಂತ. ವಿಕ್ಷೇಪ ಅಂದ್ರೆ ಸ್ವಲ್ಪ ಸುಖಕ್ಕಾಗಿ ವಿಕ್ಷೇಪ ಮಾಡ್ತಾನ. ಅಂದ್ರೆ ಅದ್ರ ಏನೋ ಸ್ವಲ್ಪ ಸುಖ ಅನಿಸಿ ತಗೊಂಡು ಆ ಕರ್ತ ಮಾಡಿ ಶುರು ಮಾಡ್ತಾನೆ. ಹೆಚ್ಚಿನ ಸುಖ ಸಿಕ್ತಪ್ಪ ಅಂದ್ರೆ ಏನಾರ ತಪ್ಪಿಲ್ಲ ಅಂತ ಕೂಡ ಅದನ್ನ ಬಿಡ್ತಾನ. ವಿಕ್ಷೇಪ ತೆಗೆದು ಹಾಕ್ಲಿಕ್ಕೆ ಕಾರಣೀಭೂತ ಆಗ್ತದೆ. ಲಯ ದೋಷ ಅದನ್ನು ಏನು ಪೂರ್ಣ ಕಾಂತದ ಬಡ್ಡಿಗಳಿಸಿದೆ ಅದನ್ನ ತೆಗೆದು ಹಾಕ್ತದೆ. ಲಯ ನಿದ್ದಿ ಅಥವಾ ಅಂತ ಏನಿರ್ತದೆ ಒಂದು ಶೂನ್ಯ ಭಾವ ಅಂದಿರ್ಬೇಕು. ನಿದ್ದಿ ನಾವು ಏನ್ ಸ್ಥೂಲವಾಗಿ ಹೇಳ್ಬಾರ್ದು. ಅದು ನಾವು ಕಳಿಲಿಕ್ಕೆ 2 ಉಪಾಯಗಳಿರೋದು. ಖರೀ ಶೂನ್ಯ ಭಾವ ಏನಿದೆ ಇದು ಬಹಳ ಮಂದಿ ಬರ್ತದಲ್ಲ. ಏನು ಅನ್ಸೋದು, ಈಗ ಆನಂದ ಇಲ್ಲ, ತಿಳಿದು ಇಲ್ಲ, ಏನೋ ಏನೋ ಇಲ್ಲ, ಏನೋ ಎಲ್ಲಿದ್ದೀವೋ ಸುದ್ದು ಒಂದು ಗವೆ ಬಿದ್ದೀವೋ ಎಲ್ಲಿದ್ದೋ ನನ್ ಏನೂ ಇಲ್ಲ ಹಿಂಗ ಅನ್ಸುತ್ತ ಇದು ಲಯ. ಇದು ಈ ಸುಹಂ ಭಾವದಿಂದ ಹೋಗ್ತಂತ.
ಲಯಾತಿ ಕಾಣೋನೇ ಕಾಡಿ ಲಯ ದೋಷ ಅಂತ ಗೊತ್ತಾಗ್ತದೆ, ವಿಕ್ಷೇಪ ದೋಷ ಅಂತ ದಾಖಲೆ ಕಾರಣೀಭೂತ ಆಗ್ತದೆ ಇದು. ಕಷಾಯ ಅದ್ರೊಳಗೆ ಗುಪ್ತ ದೋಷ ಇರ್ತಾವ, ಅವನು ಇಲ್ಲ ಹಂಗೆ ಮಾಡ್ತಾನೆ. ನಮ್ಗೆ ಎಲ್ಲ ಮೂರು ತೆಗೆದು ಹಾಕ್ಲಿಕ್ಕೆ ಇದು ಕಾರಣೀಭೂತ ಆಗ್ತದೆ. ಅದಕ್ಕೆ ಎರಡು ಅಭ್ಯಾಸಗಳು ನಾವು ಮಾಡೋದು ಸಾಧಕ ಅಂತ. ಒಂದು ನಿರ್ವಿಕಲ್ಪ ಅಭ್ಯಾಸ, ಧ್ಯಾನಾಭ್ಯಾಸ. ಒಂದು ಸೋಹಂ ಒಂದು ಪ್ರಕಟವಾದಂತಹ ತನ್ನ ಆನಂದವನ್ನೇ ತಾನು ಅನುಭವಿಸುವಂತಹ ವಿಶೇಷ ಆನಂದ ಸ್ಥಿತಿ ಇರೋದಲ್ಲ, ಈ ಎರಡು ಥರದ ಅಭ್ಯಾಸಗಳನ್ನು ಮಾಡೋದು. ಈ ಎರಡು ಥರದಕ್ಕೆ ಹೆಂಗ ನಮ್ಮ ಈ ಏನು ಸೋಹಂ ಶಬ್ದ ಆಗಲಿ, ಓಂ ಆಗಲಿ, ನಾಮಸ್ಮರಣ ಆಗಲಿ ಹೆಂಗೆ ಉಪಯೋಗ ಮಾಡ್ಕೋಬೇಕಪ್ಪ ಅಂದ್ರೆ, ಈ ನಿರ್ವಿಕಲ್ಪ ಸ್ಥಿತಿ ಬರ್ಬೇಕಾದ್ರೆ ಮೊದಲಿಂದ ನಾವು ಓಂ ಅಥವಾ ನಾಮಸ್ಮರಣೆ ಮಹಾವಾಕ್ಯದಿಂದ ಶುರು ಮಾಡೋದು ಮಾಡಿ ನಾವು ಲಕ್ಷ್ಯ ಇಟ್ಟಿರ್ಬೇಕು. ಆ ಮಾಡುವ ನಾಮಸ್ಮರಣೆ ಎಲ್ಲಾ ಸಹಿತ ಎರಡೂ ಹೋಗಿ ನಾವು ಆ ನಿರ್ವಿಕಲ್ಪ ಸ್ಥಿತಿ ಮುಟ್ಟಕ್ಕಾಗಿದೆ ಅಂದ್ಕೊಂಡು ಹೋಗಿ ಮುಟ್ಟುವ ತನಕ ಏನದ ಈ ನಾಮಸ್ಮರಣೆ ಮಾಡ್ಕೋದು ಹೋಗುದು, ವಿವೇಕ ಮಾಡುದು, ವಿವೇಕ ತೆಗೆದು ಹಾಕುದು, ವೈರಾಗ್ಯ ವಿವೇಕನವೆಲ್ಲ. ಮತ್ತೆ ಅಂದ್ರೆ ಹಿಡ್ಕೊಂಡು ಈ ನಿರ್ವಿಕಲ್ಪ ಸ್ಥಿತಿ ಮುಟ್ಟಬೇಕಾಗಿದೆ. ನಿರ್ವಿಕಲ್ಪ ಸ್ಥಿತಿ ನಮ್ಮ ಸಾಧನ ಅನುಭವಿಸ್ ನಮ್ಗೆ ಸ್ಥಿತಿ ಇದೆ. ಈ ವಿಚಾರ ಮಾಡಿ ಅದನ್ನ ಮಾಡಿ ಶುರು ಮಾಡಿ ಮಾಡ್ತಾ 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 ಎಲ್ಲ ಇಲ್ಲ ಹಂಗಾಗಿ ಪ್ರಾರಂಭಕ್ಕೆ ಅದನ್ನು ಮಾಡಿ. ಇನ್ನ ಈ ಎರಡನೇ ಅಭ್ಯಾಸದೊಳಗೆ ಅದ್ರ ಅರ್ಥ ಅಂದ್ರೆ ಯಾವ್ದು ಅಂತಾರೆ, ನಾಪ್ತಿದ್ದೀನಿ ಅಂತ ಅರ್ಥ. ಓಹಂ ಓಂ ಅಥವಾ ಏನು ಓಂ ರಾಮ ಅಂತ ಏನ್ ಹೇಳಿದ, ಓಂ ರಾಮ ಓಂ ಶಿವ ಅಂತ ಓಮನ್ ನೀ ಇದ್ದೀರಿ ಅಂತ, ನಾನೇ ರಾಮ ಇದ್ದೀನಿ, ನಾನೇ ಶಿವ ಇದ್ದೀನಿ ಅಂತ ಅರ್ಥ. ಜಾತಿ ನಾಮ ಘೇಸಿ ತೀಚಿತು ಆಹೇಸಿ ಅಂತ ಹೇಳಿ ಯಾರು ನಾಮ ತೋತಿ ಅದೇನೆ ಅವನೇ ಐತಿ ಖರೀ ಮೂಲದಲ್ಲಿ. ಅದು ಗೊತ್ತಿದ್ದು ತಗೊಂಡು ಬ್ಯಾರೆ ಮಾಡಿ ಹಿಡಿದು ನಾವು ಈಗ ತಿಳಿದ ಮೇಲೆ ನಾನೇ ಅವನ ಇದ್ದೀನಿ ಅಂತ ಅರ್ಥ. ನಮ್ ಮಾಡ್ತಾ ಮಾಡ್ತಾ ಭಾವ ಏನಿದೆ ಅದರ ಏನು ಗರ್ಭಿತಾರ್ಥದ ನಾನೇ ಆತ್ಮಿದ್ದೀನಿ ಅಂತ ಅದನ್ನ ಅಂದ್ರೆ ನಾ ಏನು ಶಿವ ಇದ್ದೀನಿ, ನಾ ಪರಿಪೂರ್ಣ ಇದ್ದೀನಿ, ಆನಂದ ರೂಪಿದ್ದೀನಿ. ಅಹಮೇವಾಹಮವ್ಯಯ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದ ರೂಪೋಹಂ ಅಹಮೇವ ಅಹಮವ್ಯಯ ಅಂತ ಇನ್ನು ಹೇಳಿದ್ರು ಎಲ್ಲ ಏನು ಶಿಷ್ಟಗಳು. ಅದನ್ನ ನಾವೇಂದ ಅನ್ಕೋತ ಆ ಥರ ಭಾವನೆ ಮಾಡ್ಕೋತ ಅನ್ಸ್ತಿರ್ಬೇಕಂತ. ಇದು ಇಲ್ಲಿ ನಾಮಸ್ಮರಣೆ ಉಪಯೋಗ ಆಗ್ತದೆ. ಯಾಕಂದ್ರೆ ಮನಸ್ಸಿಗೊಂದು ಏನಾದ್ರೆ ಒಂದು ತೂರಿ ಅದ ಏನ್ ಬೇಕಾಗ್ತದೆ ಅದಾರ ಆ ತಂತಾನೇ ಮುದ್ದೆ ಒಮ್ಮೆಲೆ ಹೋಗಲ್ಲ. ಹಾಗಿತ್ತು ಉದಾಹರಣೆ ಕೊಡ್ತಾರೆ. ಚಿನಿದಾಂಡ ಆಡ್ತಾರೆ, ಚಿನಿ ಹೊಡೆದು ಮೊದಲೇ ಮಾಡ್ತಾರ, ಚಿನಿ ಹಾರಿಸ್ತಾರೆ. ಮೊದಲೊಂದೇ ಒಂದು ಹೊಡೆಯುದು ಅದು ಸ್ವಲ್ಪ ಹಾರ್ತದೆ, ಇಂದ ಜಗ್ಗಿ ಹೊಡಿತಾರೆ, ಅದು ಅವ್ರು ದೂರ ಹೋಗ್ತದೆ. ಬರೀ ಹಿಂಗೆ ಹೊಡೆದು ಹೋಗುದಿಲ್ಲ, ಒಂದ್ ಸ್ವಲ್ಪ ಹಾರಿಸ್ಬೇಕಾಗ್ತದೆ. ಹಾಗೆ ನಾವು ಒಂದು ವಿವೇಕ ಆಗ್ಲಿ, ಒಂದು ನಾಮಸ್ಮರಣೆ ಆಗ್ಲಿ, ಇದೇ ಹಿಡ್ಕೊಂಡು ಒಳಗ ಅಂತರ್ಮುಖಾಗಿ ನಾವು ಸ್ವಲ್ಪ ಒಳಗೆ ಹೋದಿಲ್ಲ ಇಲ್ಲ ಎಲ್ಲ ತೆಗೆದು ಹಾಕಿ ಬರ್ತದೆ. ಅಂದ್ರೆ ಅದಕ್ಕಾಗಿ ಉಪಯೋಗ ಅಂತ ನಾಮಸ್ ಮಾಡ್ಕೋತ ಭಾವ ಎಂದಲ್ಲ, ನಾ ಹತ್ರ ಇದ್ದೀನಿ, ನಾ ಶಿವನೇ ಇದ್ದೀನಿ, ರಾಮನೇ ಇದ್ದೀನಿ, ನಾ ಅಸಂಗಿದ್ದೀನಿ, ಅಕರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ನಾನು ನಿರ್ಲಿಪ್ಪಿದ್ದೀನಿ, ಅಕರ್ತಾ ಇದ್ದೀನಿ ಅಂದ್ರೆ ಎಷ್ಟು ಆನಂದ ಇರ್ಬೋದು. ಹಿಂಗದ ನಮ್ದೊಂದು ಕೆಲಸ ಮುಗಿದಪ್ಪ ಅಂದ್ರೆ ಎಷ್ಟು ನಮ್ಗೆ ಆನಂದ ಆಗ್ತದೆ. ಒಂದು ಕೆಲಸ ಹಿಡ್ದು ತಿಳ್ಕೊಡ್ರಿ, ಕೆಲಸ ಆಗೋ ತನಕ ಸಂಬಂಧ ಇರುವುದಿಲ್ಲ. ಯಾವಾಗ ಆಯ್ತು, ಹ್ಯಾಂಗ್ ಮಾಡೋಣ, ಏನ್ ಮಾಡೋಣ, ಅದು ಒಂದು ಕೆಲಸ ಮುಗಿತಪ್ಪ, ಎಷ್ಟಪ್ಪ ಕೆಲಸ ಎಷ್ಟು ಆರಾಮ ಅನಿಸ್ತದೆ. ಒಂದು ಅಕರ್ತದ ಭಾವ ಅದು. ಕೆಲಸ ಮುಗೀತು ನಮ್ಮದು ಒಂದು ಅಕರ್ತದ ಭಾವ ಇರ್ತದಲ್ಲ, ಅದು ಸ್ವಲ್ಪ ಅಕರ್ತದ ಭಾವ ಬಂದ್ರೆ ಅಷ್ಟು ಆನಂದದ ಹೌದಲ್ಲ. ಪರಿಪೂರ್ಣ ಏನು ಕರ್ತವ್ಯನೇ ಇಲ್ಲ, ಬಿಚ್ಚ ಬಿಡಿ ಸಂಬಂಧ ಇಲ್ಲ, ಇಂಥ ಪರಿಪೂರ್ಣ ಆನಂದ ರೂಪ ಇದ್ದೀನಿ ಅಂದ್ರೆ ಅದ್ರಾಗ ಎಷ್ಟು ಸುಖಮಯ ಅದು. ಅಕರ್ತ ಇವೆಲ್ಲ ಏನು ಭಾವನೆಗಳ ಮಾಡ್ತಾ ಮಾಡ್ತಾ ಏನಪ್ಪ ಕರ್ತವ್ಯಗಳು ಏನ್ ಕರ್ತವ್ಯಗಳಿಲ್ಲ. ಜ್ಞಾನಿ ಅಂತಾನೆ ಕರ್ತವ್ಯಥಾ ಸೋ ಕರ್ಲಿಯ, ಏನೆಲ್ಲ ಕೆಲಸ ಮಾಡ್ಕೊಂಡಿರಂತ ಮಾಡುದೆಲ್ಲ ಕರ್ತವ್ಯ ಮುಗಿಸ್ಬಿಟ್ಟಿವಿ ಅಂತಾರೆ. ಮುಖ್ಯ ಜ್ಞಾನ ಅನುಭವ ಪಡ್ಕೊಂಡು ಅದಕ್ಕೆ ಎಲ್ಲ ಕರ್ತವ್ಯ ಮುಗಿದು ಅಂತಾರೆ. ಹುಡುಗಿ ಕರ್ತವ್ಯ ಏನಿಲ್ಲೇ ಇಲ್ಲ, ಸಂಬಂಧಿರದ್ದೀವಿ ಅವು ಅವಶ್ಯಕತೆ ನಾನು ಅಂತ ಕೊಂಡು ಏನಾಯ್ತು, ಎಲ್ಲ ಕರ್ತವ್ಯಗಳು ಮುಗಿದು ಹೋದ ನಮಗೆ. ಅಕರ್ತೃತ್ವ ಭಾವ ಕೃತಕೃತ್ಯ ಅಂತಾರೆ ಹೌದಲ್ಲ. ಕೃತಕೃತ್ಯ ಆಜ್ಞಾಪ ಅಂತ ಅಂದ್ರೆ ಕೃತ್ಯವನ್ನ ಕೃತ ಮಾಡ್ದ ಅಂತ ಏನ್ ಮಾಡಿದ ಮಾಡಿದ ಪಾಲ ಎಷ್ಟು ಆನಂದ, ಅವ್ನು ಎಷ್ಟು ಸುಖ. ಇಂಥ ಮಾಡ್ಕಾಯ್ತ್ರಿ ಎಷ್ಟೋ ಸಂತಿದ್ದಿನ ಮಾಡ್ಬೇಕಂತ ಆಗ್ಬೇಕು, ಬಹಳ ಆಯ್ತು ಆಯ್ತು ನೋಡ್ರಿ ಮಗಿತ್ ಕೆಲಸ. ಅಂದ್ರೆ ಒಂದ್ ಅಗತ್ಯ ಭಾವ ಸ್ವಲ್ಪ ಅಂದ್ರೆ ಎಷ್ಟು ಆನಂದ ಆಗ್ತದೆ. ನಾ ಕರ್ತನೇ ಇದ್ದೀನಿ ಅಂದ್ರೆ ಎಷ್ಟು ಪರಿಪೂರ್ಣ ಅಂದಿರ್ಲಿಕ್ಕಿಲ್ಲ. ಅಂದ್ರೆ ನಾ ಕರ್ತವ್ಯ ಅಂದ್ರೆ ಏನು ಯಾವ್ದಿಲ್ಲ, ಎಲ್ಲ ಕರ್ತವ್ಯ ಮುಗಿದು. ಕರ್ತವ್ಯಥಾ ಸೋ ಕರ್ಲಿಯ ಕರ್ನಾನ ಪುಷ ಶ್ರೇಷ್ಠ, ಇನ್ನೇನ್ ಮಾಡುವುದಿಲ್ಲ ಪರವಾಗ ಕೃತ್ಯ ಅಂತ. ಮತ್ತೆ ಇಲ್ಲಿ ತಿಳಿಬೇಕಾಗಿದೆ ಇದು ಇಲ್ಲ. ಜಾನನಾಥ ಜಾನಕರ್ ತಿಳ್ಕೊಂಡ್ ಬಿಟ್ಟಂತ ಒಂದ್ ತಿಳಿಬೇಕಾಗಿತ್ತು. ಮೊದಲು ಪ್ರಶ್ನೆ ಹಿಂಗೆ ಶುರುವಾಗ್ತದ ವೇದಾಂತ. ಇಂಥದ್ದು ನಮ್ಗೆ ಜ್ಞಾನ ಹೇಳ್ರಿ, ಯಾವ್ದು ಒಂದೊಂದು ತಿಳಿದ್ರೆ ಎಲ್ಲಾ ತಿಳಿದಂಗ ಆಗ್ತದೋ ಅಂತ ಜ್ಞಾನ ನಮ್ಗೆ ಉಪದೇಶ ಮಾಡಿ ಅಂತ ಶಿಷ್ಯ ಕೇಳ್ತಾರೆ. ಅಂತ ಯಾವ ಒಂದು ಬರೋ ಆ ಒಂದು ತಿಳಿದ್ನ ಇನ್ಮೇಲೆ ತಿಳಿಯುವುದಿಲ್ಲ.
ಇನ್ನು ಆನಂದ ಭೋಗಿಸೋದ್ರಿಂದ ಏನು ಪರಿಪೂರ್ಣ ಆನಂದ ರೂಪ ಆಗಿದ್ರಿಂದ ಕರ್ತವ್ಯಥಾಸೋ ಕರ್ಲ್ಯ ಕರ್ನಾನಪಶೇಷೆ ಪ್ರಾಪ್ತವ್ಯಥಾಸೋ ಪಾಲಿಯ. ಏನ್ ದೊರಕಿಸ್ಬೇಕಾಗಿತ್ತು ನಿಮ್ಗೆಲ್ಲ ದೊರಕಪ್ಪ. ಪಾನಾನಪುಷ ಲೇಚ ಸ್ವಲ್ಪ ಬೇಡ ನಮಗೆ, ಏನ್ ಬೇಡ ಒಟ್ಟಿ ಬೇಡ, ಒಂದು ಹಿಡಿಸದ ಕಳ್ಸೋದು ಬೇಡ ನಮಗೆ. ಸಂಪೂರ್ಣ ಸಿಕ್ಕ ಮೇಲೆ ಮತ್ತು ಒಂದು ಅಲ್ಪ ಒಂದು ಬೇಯಬೇಕು ಮತ್ತೆ ತಿಳಿದಿಲ್ಲ ಮುಗಿದು ನಿಂತರ ಅದು ಹಿಂಗ್ ಪರಿಸ್ಥಿತಿ ಇಷ್ಟು ಆನಂದಮಯ ಯಾರಲ್ಲಪ್ಪ ಅಂದ್ರೆ ಭೋಲಾದಾಸ ಜ್ಞಾನಿಗಾದ್ರು ಅವ್ರಂತಾರ ನೈಸಂದೇಹ ಸೊ ಇಚ್ಛಾಗ್ನಾಯಿ ಮುಕ್ತ ಅವ್ ಬ್ಯಾಡ ಅಂದ್ರೆ ಮುಕ್ತಿ ಅವ್ನ ಬೆನ್ ಹತ್ತದಪ್ಪ ಅಂತ ಹಿಂಗೆ ಸ್ಥಿತಿ ಆತು. ಅಕರ್ತವ್ಯ ಸ್ಥಿತಿ, ಅಭೋಕ್ತವ್ಯ ಸ್ಥಿತಿ, ಅಪ್ರಾಪ್ತವ್ಯ ಸ್ಥಿತಿ ಏನದ ಇಂಥ ನಾ ಕರ್ತಾ ಇದ್ದೀನಿ, ನಾ ಹೋಗ್ತಾ ಇದ್ದೀನಿ, ಆನಂದ ರೂಪಿದ್ದೀನಿ, ಸುಖ ರೂಪಿದ್ದೀನಿ ಅನ್ನೋ ಒಂದು ಅಭ್ಯಾಸ ಇಲ್ಲ. ಅದು ನಮ್ಮನ್ನ ಬಹಳ ಈಗ ಸ್ವಲ್ಪ ಸುಖ ಇರ್ತಾವ, ಅದು ಒಮ್ಮೆಲೆ ಎಲ್ಲ ಕೂಡಿಸಿದೆ ಅಂತ ಬರ್ತಾವ. ಅದಕ್ಕಿಂತ ಹೆಚ್ಚು ತಿಳ್ಕೊಂಡು ಏನು ಸ್ವಲ್ಪ ಸುಖಗಳವ, ಇದೊಂದು ಮಹಾನ್ ಸುಖ. ನೀವು ಕೇಳ್ಬೋದು ಇವೇ ಅಲ್ಪ ಸುಖಗಳು ಬಹಳ ಕೂಡಿಸಿದ ಅದು ಮಹಾನ್ ಆಗ್ಬೋದಲ್ಲ ಅಂತ ಕೇಳ್ಬೋದು. ಆಗುದಿಲ್ಲ. ಇವೇನು ಸುಖ ನಾವೇ ನಮ್ದು ಪ್ರಯತ್ನ ಹಂಗೆ ಎಲ್ಲಾರ ಪ್ರಯತ್ನ ಇದ್ರೊಳಗಿದ್ವಿ ನಾವು. ಇದೆಷ್ಟು ಸುಖ ಪಡಿಸ್ಬೇಕು, ಅದ್ರೊಳಗಿನ ಸುಖ ಪಡಬೇಕು, ಒಂದ್ ಸ್ವಲ್ಪ ರೊಕ್ಕ ಕೂಡಿಸಿಷ್ಟು, ಮನೆಗೆ ಚಲೋ ಅನ್ಸೋದಿಷ್ಟು, ಮನೆಗೆ ಪ್ರೀತಿ ಮಾಡ್ಕೊಂಡಿಷ್ಟು, ಇಷ್ಟೆಲ್ಲ ಕೂಡಿಸಿ ಕೂಡ್ಸಕ್ಕೆ ಆಗ ಪಾಸ್ ಅಂತ ಆಗ್ಬೋದು ಏನ್ ಕೇಳ ಅದು ಹಂಗೆ ಅರಿವಿ ಚಿಂದಿಗಳನ್ನ ಕೂಡಿಸಿ ಪೂರ್ಣ ಧೋತ್ರ ಆಗ್ತಾನೆ. ಹೇಳಿ 100 ಅರಿವಿ ಚಿಂದಿ ಕೂಡಿಸಿದ್ರಿ ಅದ್ ಪೂರ್ಣ ಸುಖ ಧೋತ್ರ ಆಗ್ಬೋದೇನು? ಅದು ಸಿಕ್ಕಿಲ್ಲಪ್ಪ ಅಂತಾರೆ. ಆ ಪೂರ್ಣ ಸುಖನೇ ಬೇರೆ, ಇವು ಅಲ್ಪ ಸುಖನೇ ಬೇರೆ. ಇವು ಒಂದ್ ಕೂಡಿ ಅಪೂರ್ಣ ಬಿಡಿ. ಇವು ಅಪೂರ್ಣ ಬಹಳ ಅಪೂರ್ಣ ಕೂಡಿಸಿರಪ್ಪ ಅಂದ್ರೆ ಒಂದು ಪೂರ್ಣ ಆಗ್ತಂದಂಗೆ ಇಲ್ಲ. ಅದು ಪೂರ್ಣದಾಗ ಇವು ಅಪೂರ್ಣ ಕಟ್ಟಕ್ಕೆ ಅಪೂರ್ಣ. ಇವು ಈ ಅಪೂರ್ಣ ಸುಖ ನಾವು ಬೆನ್ನ ಹತ್ತೀವಿ. ಅಪೂರ್ಣ ಸುಖ ಬೇಕಂತ ಅದನ್ನೇ ಕಲ್ಪನಾ ಆಗಿರ್ತೀವಿ, ಅದು ದುಃಖಿ ಆಗಿರ್ತೀವಿ. ಅದಕ್ಕೆ ಏನಂತಾನೆ ನಾ ಪರಿಪೂರ್ಣ ಇರ್ತೀನಿ, ಆ ಪರಿಪೂರ್ಣ ಸುಖರೂಪ ಇದ್ದೀನಿ ಅಂತ ಅದು ಈ ಆನಂದವನ್ನ ಪಡಿಬೇಕ. ಇದಾಗಲಿ ಅದಾಗಲಿ ಏಕಾಂತದಲ್ಲಿ ಮಾಡುವ 2 ಅಭ್ಯಾಸಗಳಂತ ಹೇಳಿದ್ದದ. ಎಷ್ಟು ಸರಿ ಮಾಡಿರ್ತದೆ ಆತ್ಮಾನುಭವ ಸಾಧನದೊಳಗೆ ಕಡಿ ಕಂಡು ಈ ವಿಷಯ ಭಾಗ ಹೋಗಿದ್ದು. ಏನ್ ಹೇಳಿದ್ರೆ 2 ನೀವು ಅಭ್ಯಾಸಗಳನ್ನು ಮಾಡ್ಬೇಕು. ಮುಖ್ಯವಾಗಿ ನಿರ್ವಿಕಲ್ಪ ಅಭ್ಯಾಸ, ಅದರೊಳಗೆ ಸುಖಮಯ ಅದ. ಸುಖ ಅಂತ ಪ್ರಕಟ ಸುಖ ಇಲ್ಲ, ಖರೆ ಆ ಸುಖರೂಪನೇ ಅದು. ಸಕ್ಕರೆ ಬ್ಯಾರೆಯಾಗಿ ಸಕ್ಕರೆ ಸಮಿತಿ ಸುಖ ತಿನ್ಬೇಕಂತಕ್ಕಿಂತ ಸಕ್ಕರೆನೇ ಅದು. ಅದ್ರ ಸಿಹಿ ರೂಢಿನ ಹೊರತಾಗಿ ಬ್ಯಾರೆಯಾಗಿ ಸಕ್ಕರೆ ಸಿಗೋದಿಲ್ಲ. ಅಂದ್ರೆ ಅದು ಪರಿಪೂರ್ಣ ಸುಖರೂಪ ಅಂತ ನಿಜ ಸ್ವರೂಪ ಇದೆ. ನಿರ್ವಿಕಲ್ಪ ಅಭ್ಯಾಸ ಏನಂದ್ರೆ ಯಾವಾಗ ನಾವು ಧ್ಯಾನದೊಳಗೆ ಮತ್ತೆ ಯಾವಾಗಲೂ ಅದನ್ನ ಇರುವಂತ ಅಭ್ಯಾಸ ಮಾಡ್ಬೇಕು. ಮತ್ತು ಕೆಲಗಳಿಗೆ ಹೇಳಾಯ್ತು ಯಾವಾಗ ನಮ್ಗೆ ಬರ್ತೋ ಇದು ಒಂದು ಸ್ಫೂರ್ತಿ ಬರ್ತದಪ್ಪ ಅಂದ್ರೆ ಅವಾಗ ಎಂದು ಈ 2ನೇ ಅಭ್ಯಾಸ ಹೇಳಿದ್ರೆ ಸೋಹಂ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಈ ಅಭ್ಯಾಸ ಮಾಡೋದು ಅಂದ್ರೆ ನಮ್ಗೆ ಹೆಚ್ಚಿನ ಆನಂದ ಸಿಗ್ತದೆ. ಮತ್ತೆ ಇವೆಲ್ಲ ಏನು ಪ್ರವೃತ್ತಿ ಕಡಿಮೆ ಆಗಲಿಕ್ಕೆ ಕಾರಣೀಭೂತ ಆಗ್ತದೆ. ಇನ್ನಾಟು ವಿಜ್ಞಾನ ಇವೆಲ್ಲ ಹೋದ್ಮೇಲೆ ಅದೇ ಆಗ್ರಹ ಹಿಡಿದಪ್ಪ ಅಂದ್ರೆ ಇದೇ ಸ್ಥಿತಿ ಬರ್ಬೇಕು ನಮ್ಗೆ. ಏನ್ ಬಹಳ ಅಭ್ಯಾಸದಿಂದ ಆ ಸ್ಥಿತಿ ಕಟ್ಕೋಬೇಕು. ಆ ಸ್ಥಿತಿ ತರ್ಕೋಬೇಕಂತ ಆಗ್ರಹ ಪಡ್ಲಿಕ್ಕೆ ಹತ್ತಿನಪ್ಪ ಅಂದ್ರೆ ದೊಡ್ಡ ವಿಘ್ನ ಆಗಿಬಿಡ್ತದೆ. ಇದೆ ತಿಳ್ಕೊಂಡು ಅಷ್ಟಕ್ಕೆ ಅವ್ರ ಸಲುವಾಗಿ ವಿಜ್ಞಾನ ತಂದಿ ಹೊರತಾಗಿ ಎಲ್ಲರ ಸಲ ವಿಜ್ಞಾನ ಇದು ಅಗದಿ ಮಾಡ್ತಕ್ಕಂಥ ಅಭ್ಯಾಸನೇ ಅಂತ. ಯಾಕಪ್ಪ ಇಷ್ಟು ವಿಘ್ನ ಯಾಕಂದ್ರು ಅಂದ್ರೆ ಬ್ಯಾರೆ ಆಯ್ತು ಅವ್ರೆ ಅಂತ. ಬ್ಯಾರೆ ಆಗಿ ನಾವು ಅಲ್ಲಿ ಮತ್ತೆ ಒಂಥರದ ಬ್ಯಾರಿತನ ಅಹಂಕಾರ, ಶುದ್ಧ ಅಹಂಕಾರ ಅಂತ. ಇದು ಮಲಿನ ಅಹಂಕಾರ, ಶುದ್ಧ ಅಹಂಕಾರ. ನಾ ಆತ್ಮಿದ್ದೀನಿ, ನಷ್ಟಮಿದ್ದೀನಿ ಅಂತಂದ್ರೆ ಶುದ್ಧ ಕಲ್ಪ, ಇದು ಮಲಿನ ಕಲ್ಪ ಅಂತ. ಅದು ಶುದ್ಧ ಯಾಕಂದ್ರೆ ಕಲ್ಪನೆ ಅದ, ವೃತ್ತಿನೇ ಬೇಕಾಗ ಅದಿರ್ತದೆ. ಅಂದ್ರೆ ಪರಿಪೂರ್ಣ ಸಮರಸ ಆಗಿ ಅದು ವ್ಯಾಪಕ ಸ್ವರೂಪ ಹೊಂದಿರುವುದಿಲ್ಲ. ಒಂದು ಪರಿಚಯ ಬೇರೆ ಆಗಿತ್ತು ಅಂದ್ಕೊಂಡು ಅದು ಬೇರೆ ಅಂತ ಅನ್ಬೇಕಾಗಿದೆ. ವಿಷಯಕ್ಕೆ ತಿಳಿಸಿದ್ರು ವಿಶ್ವಾಸವಾದ ಎಲ್ಲ ವಿಷಯ ತಿಳಿಸಿ ಹಂಗ ಅಂದ್ರೆ ಏನು ಅದ್ರ ಉಪಯೋಗ ಇರ್ತದೆ, ಸಾಧಕ ಹೆಂಗ ಮಾಡಬೇಕು, ಮತ್ತೆ ಯಾವ ಕಾಲಕ್ಕೆ ವಿಘ್ನ ಆಗ್ತದದು, ಅದು ಯಾಕೆ ವಿಘ್ನ ಆಗ್ತದೆ, ಅದನ್ನ ಆಗ್ರಹ ಬಿಡ್ಬೇಕು ಅಂದ್ರೆ ಪರಿಪೂರ್ಣದಿಂದ ಸ್ಥಿತಿ ಬರ್ತದೆ. ಸವಿಕಲ್ಪಕ ಜೀವೋಯಂ ಬ್ರಹ್ಮಸ್ಯ ನಿರ್ವಿಕಲ್ಪಕಂ ತಾಂ ಬ್ರಹ್ಮೇತಿ ವಾಕ್ಯೇನ ಸೋಯಮರ್ಥೋ ದ್ವಿತೀಯತೆ. ಸವಿಕಲ್ಪ ಜೀವಃ ಖರಾ ಜೋ ಬಾಹುಗ ಮಾಯೇಸ್ತವ ಧಾತು ದಸರಾ ಬ್ರಹ್ಮಾತ್ಮ ನಿರ್ವಿಕಲ್ಪ ನಿರ್ಧಾರ ಮಾಯಾತೀತ ಅನಂತ
ಆಚಿ ಅರ್ಥ ಮಹಾವಾಕ್ಯ ಸಾಂಗೆ ಏನ್ ಹೇಳ್ತಾರೆ ಸರ್? ನಾನಾ ಅಂತೀವಿ ಜೀವ ಪರಿಪೂರ್ಣ ಪರಬ್ರಹ್ಮೆಯಿಂದ ನಿಷ್ಕಲ್ಪ ಸರ್ವ್ಯಾಪಿ ಪರಬ್ರಹ್ಮ. ಏನ್ ಮಾಡ್ತದೆ ಬೋಧದು? ನೀ ಇದಲ್ಲ ಅದು ಇದೆ ಎಂದು ಬೋದು. ಇದರ ಅಭಿಮಾನ ಹಿಡಿದು ನಾವು ಇದೇ ಇದೆ ಅಂತ ತಿಳಿದಿವಿ. ಇದನ್ನೇ ಅಲ್ಲ, ವಿಕಲ್ಪ ಜೀವಿತಿ ನಿರ್ವಿಕಲ್ಪ ಬ್ರಹ್ಮೇ ಇದೆ. ತೋರ್ಲಿಕ್ಕೆ ಸವಿಕಲ್ಪ ಜೀವನ ತೋರಿದ ಹೊರತಾಗಿ ನಿಜವಾಗಿ ನೀ ಏನಿದೆಯಪ್ಪ, ನಿಜ ಸ್ವರೂಪ ಶೋಧ ಮಾಡಿದ್ರೆ ಯಾರಿದ್ದೀವಿ? ಏನ ಮೇಲ್ಮೇಲೆ ನಾ ಇದ್ದೀನಿ ಅಂತ ತಿಳ್ಕೊಂಡಿರಿ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲ ಮೇಲಿನ ಏನು ಆವರಣಗಳವ, ಇದೇ ನಾ ತಿಳ್ಕೊಂಡಿವಿ. ಏನದ ವಿಕಲ್ಪಗಳವ ಅಥವಾ ಸ್ಥೂಲವು. ವಿಕಲ್ಪಕ್ಕಿಂತಲೂ ಸ್ಥೂಲವು. ಎಷ್ಟೆಷ್ಟು ಸ್ಥೂಲ ಅಷ್ಟು ಕಡಿಮೆವು, ಎಷ್ಟೆಷ್ಟು ಸೂಕ್ಷ್ಮ ಅಷ್ಟು ಹೆಚ್ಚಿನ ಹಿಂಗೆ. ಈಗ ಮನಸ್ಸು ಒಂದಿಷ್ಟು ಸೂಕ್ಷ್ಮ, ಈ ಶರೀರಕ್ಕಿಂತಲೂ ಈ ಜಡ ಇದು ಎದಕ್ಕಾದ್ರೂ ಆಘಾತಕ್ಕೊಳಗಾಗ್ತದೆ, ಪಡಿಬಹುದು, ಇದಕ್ಕೆ ಇದಾಗಬಹುದು, ಪರಿಣಾಮ ಬಂತದೆ. ಆದ್ರೆ ಮನಸ್ಸಿಂದ ಸೂಕ್ಷ್ಮ ಇದ್ರೆ ಅದಕ್ಕೆ ಎಷ್ಟು ಸಿಗುದು ನೋಡಿ, ಅದ್ರ ಇದಕ್ಕೆ ಹೆಚ್ಚಿನದು. ಆ ಆತ್ಮ ಏನದ ಅದಕ್ಕಿಂತ ಬಹಳ ಹೆಚ್ಚಿನಂತ. ಅತ್ಯಂತ ಸೂಕ್ಷ್ಮ ಇದರಿಂದ ಅಂತಿರುವುದು ಅತ್ಯಂತ ಸೂಕ್ಷ್ಮವಾದ ಯಾವ್ದು ಒಂದು ಪರವಸ್ತು ಅದ, ಅದೇ ನಿನ್ನ ನಿಜ ಸ್ವರೂಪ. ಈ ಮ್ಯಾಲಿನ ಮುಂದೆ ಏನು ಈ ಸ್ಥೂಲ ಏನು ತತ್ವಗಳವ ಯಾವ ನೀ ಅಲ್ಲ, ನಿನ್ನ ನಿಜ ಸ್ವರೂಪದಿಂದ ಪರಿಪೂರ್ಣ ಪರಬ್ರಹ್ಮೇನೇ ಇದ್ದೀವಿ ಅಂತ ಶ್ರುತಿ ಹೇಳ್ತದೆ. ಆಚಿ ಅರ್ಥ ಮಹಾವಾಕ್ಯ ಸಾಂಗೆ ಮಹಾವಾಕ್ಯ ಇದನ್ನ ಹೇಳ್ತದಪ್ಪ. ಇದನ್ನ ಪುನಃ ಹೇಳ್ತಂತ ಶ್ರುತಿ ಏನದಲ್ಲ, ಅನೇಕ ಹೇಳಿದ್ರೆ ಒಂದೇ ಮಾತು ಹೇಳ್ತದೆ. ಅಷ್ಟು ತಿಳ್ಕೋಬೇಕ, ಅಷ್ಟು ತಿಳಿದೇ ಮಹತ್ವ ಅಂತ. ಏನ್ ಹೇಳ್ತಾರೆ ಅದು ಶ್ರುತಿ? ಅದು ನೀ ಇದೆ ಅಂತ ಹೇಳ್ತಾರೆ. ನಾವಿದ್ದೆ ಏನಾಗಿಲ್ಲ, ಇದು ನಾವಿದ್ದೀವಿ ಅಂತ. ನೀವೇನಂತೀರಿ? ಇಷ್ಟೇ. ಮತ್ತೆ ನಿಮ್ದು ಏನಕ್ಕೆ ಫರಕ? ಇದು ನಾವಿದ್ದೀವಿ ಇಷ್ಟೇ, ಇದು ನಾವಿದ್ದೀನಿ ಅಂತ ನಮ್ದು ಎಲ್ಲಾರು ಆಗ್ರಹ ಅದ. ಬೇಕಾದಷ್ಟು ಹೇಳಿದ್ರು ಕೇಳಂಗಿಲ್ಲ, ಯಾರು ಹೇಳಿದ್ರು, ಶ್ರುತಿಗಳು ಹೇಳಿದ್ರು ಅದೇನೇ ಅದಂಗೆ ಇದೇ ನಾವಿದ್ದೀವಿ ಅಂತ ನಾವ್ತೀವಿ. ಶ್ರುತಿ ಏನ್ ಹೇಳ್ತದೆ? ಅದೇನು ಇದೆ ಅಂತ ಅದು ಇದಲ್ಲ. ಇದು ಅಂತ ಎಷ್ಟೆಷ್ಟು ಅವನು ಅದೆಲ್ಲ ತೆಗೆದು ಹಾಕಲ್ಲ, ಅದು ಉಳಿತು ಅಂತ. ಇದು ಏನ್ ಬೇಕಾರೆ ತೋರ್ಸಿಗೆ ಎಷ್ಟು ಬರ್ತದೆ ಅದು. ಇದು ಶರೀರ, ಇದು ಮನಸ್ಸು, ಇದು ಇಂದ್ರಿಯ, ಇದು ಬುದ್ಧಿ ಅಂತ ಇದು ಅಂತ ಎಷ್ಟು ಇದು ಯಾವುದನ್ನೇ ಅಲ್ಲ. ಹಂಗಾರೆ ಯಾವ್ದು ಹಂಗಾರೆ ಇದೆಲ್ಲ ದರ್ಶನ ಮಾಡಿದ್ಮೇಲೆ ಯಾವ್ದು ಉಳಿತದೋ ಹೇಳಿ ಬರ್ಲಾರ್ದು. ಅದಕ್ಕೇನು ಅನ್ಬೋದು? ಅದಕ್ಕೆ ಅದು ಅಂದ್ರದು. ಅದು ಯಾಕಂದ್ರೆ ಮತ್ತೆ ಹೆಸರು ಕೊಡ್ಲಿಲ್ಲ ಅಂತ ಕೇಳ್ಬೋದು. ಅದಕ್ಕೆ ಹೆಸರಿಡ್ಲಿ ಬರಂಗಿಲ್ಲ, ಹೆಸರಿಲ್ಲ ಅಂದ್ರೆ ಅದೊಂದು ಭಕ್ತಿ ಮಾಡೋದು. ಹೆಸರಿಲ್ಲ ಒಬ್ಬಿದ್ನಪ್ಪ ತೋರ್ಸಂದ್ರೆ ಇದು ಹೆಸರು ಗೊತ್ತಿಲ್ಲ ಅವ ಅಂತ ತೋರಿಸ್ತೀವಿ. ಅವ ಯಾಕಂದ್ರೆ ಹೆಸರು ಗೊತ್ತಿಲ್ಲ ಇದು ನಮ್ಮಂತ ಅವ ಅಂತ ತೋರಿಸ್ತೀವಿ. ಹಂಗ ಅದಕ್ಕೆ ಹೆಸರಿಲ್ಲ ಅಂತ ಕೂಡ ಅದು ಅಂತಂದ್ರೆ ಅಷ್ಟೇ. ಪರಬ್ರಹ್ಮಕ್ಕೆ ಹೆಸರಿಲ್ಲ ಅಂತ ಕೂಡ ಅದು. ನಾಮೇಲೆ ರೂಪ ಇಲ್ಲ, ಆಕಾರ ಇಲ್ಲ, ಗುಣ ಇಲ್ಲ, ಎಲ್ಲನೂ ಇಲ್ಲ ಇಲ್ಲ ಇಲ್ಲ, ನ ಐತಿ ನ ಐತಿ ನ ಐತಿ ಅಂತ ಹೇಳುದು ಎಲ್ಲ ಏನು ಅಂತ ಅದೇ ಅದು ಅದನ್ನೇ ಇದೆಯಪ್ಪ. ಇದು ನೀ ಅಲ್ಲ ಇದು ಮಹಾವಾಕ್ಯ ಬೋಧ ಮಾಡ್ತದೆ. ಇದ್ರ ಆಗ್ರಹ ಬಿಟ್ಟು ಅದು ನಾವಿದ್ದೀವಪ್ಪ ಇದ್ದೇ ಇದ್ದೆ ಅಂತ. ಏನಾಗಿದೆ? ಏನ್ ಆಟ ಆಗಿದೆಪ್ಪ ನಮ್ದು? ನಮ್ಮ ಆಗ್ರಹ ನಮ್ಗೆ ಆಟ ಆಗಿದೆ, ನಮ್ ನಿಶ್ಚಯ ಆಟ ಆಗಿಬಿಟ್ಟಿರೋದು. ಜೀವ ನಿಶ್ಚಯ ನಮ್ಗೆ ಹೋಗೋದು ಬಿಡೋದೇನೋ. ಇದೇ ನಾನು, ಇದೇ ನಂದು, ಇದೇ ಸುಖಾದ, ಇದೇ ಕರೆ, ಇದೇ ಸತ್ಯ, ಇದೇನ್ ಹಿಡ್ಕೊಂಡು ಕೂತೀವಲ್ಲ. ಎಲ್ಲಿ ಹಿಡ್ಕೊಂಡಿವಿ? ಯಾವ ಸತ್ಯ ಅಲ್ಲ, ಯಾವ ವಿಕಾರಿ ಅದ, ಯಾವ ನಾಶವಂತದ, ಯಾವ ಸುಖದಾಯಕ ಅದ. ಉಪಾಧಿ ರೂಪ ಸುಮ್ಮನೆ ನಡುವೆ ಒಂದು ಗಂಟು ಬಿದ್ದದ. ಎಲ್ಲಿ ಒಂದು ಕ್ರಮವಾಗಿಪ್ಪ ಇಂಥವ್ರು ಇಂಥಲ್ಲಿ ಹಿಂಗಿಲ್ಲ ಇಲ್ಲ. ಅಕಸ್ಮಾತ್ ಉಪಾಧಿ ಅಂತ ಹೋಗೋ ಮುಂದೆ ಏನೋ ಒಂದು ಯಾರು ಭೇಟಿ ಆದ್ರು ಏನೋ ಮಾತಿಗೆ ಬಂದು ಹೇಳಿ ಶುರು ಆಯ್ತು. ಏನ್ರಿ ಯಾರು ಸಂಬಂಧ ಇಲ್ಲ ಗೊತ್ತಿಲ್ಲ. ಹಾಗಿದೆ ಎಲ್ಲೋ ಒಂದು ಜೀವದಿಂದ ಹೊಂಟನ ಅಜ್ಞಾನದ ಜೀವ ಎಂದು ಇವು ಎಷ್ಟು ದೇಹ ಗಂಟು ಬೆಳಿಕತ್ತೇವ, ಅದು ಎಷ್ಟು ಮಂದಿ ಗಂಟು ಬೆಳಿಕತ್ತೇವ, ಇನ್ನೊಂದು ಸುಖ ದುಃಖ ಆಗ್ಲಿಕತ್ತೇವ. ಅದ್ರ ಅಭಿಮಾನ ಹಿಡ್ಕೊಂಡು ಅದ್ರೊಳಗೆ ಮುಳಿ ಬಿಟ್ಟದ. ಅದಕ್ಕೆ ಇದು ಬೇಡಪ್ಪ, ಇದು ಉಪಾಧಿ ಇರೋದು ನಡುವೆ ಗಂಟು ಬಿದ್ದಿತ್ತ, ನಿಂದಲ್ಲ, ನೀ ಅಲ್ಲ, ನಿನ್ ಸಂಬಂಧ ಇದ್ದಲ್ಲ, ನೀ ಎಲ್ಲಕ್ಕಿದ್ರು ಬೇರೆ ಇದ್ದೀವಿ. ಮತ್ತೆ ಇದು ದುಃಖ ಕೊಡ್ತಾರ, ಇದು ಕುರುಕೋವು, ಇದ್ದೀವಿ ಎಲ್ಲ ತಿಳಿಸಿ ಹೇಳಿ ಹೇಳಿ ಅದೇ ನೀತಿಯಪ್ಪ ದುಃಖಿದೆ ಅಂತ ರಹದಿ. ಇದು ನಮ್ಮಲ್ಲಿ ಗಟ್ಟಿ ಆಗ್ಬೇಕೇನು? ಇದು ನಾವಿಗಿಂತ ಅಭಿಮಾನ ಅಗ್ರ ಹೋಗ್ಬೇಕು ನಾವು. ನಾ ಇದ್ದೀನಿ ಏನಿದ್ದೀನಿ ಅಂತ ಅದು ಮೂಲ ವಿಚಾರ. ಆ ವಿಚಾರ ಪ್ರಕಾರ ನಮ್ಗೆಲ್ಲ ಉಡುಪಿಯಲ್ಲಿ ತಯಾರಾಗ್ತಾವ. ಇಂಥವು ಇದ್ದೀನಿ ಅಂದ ಕೂಡಲೇ ಹಿಂಗಾಗ್ಬೇಕು, ಇಂಥ ಸಿಗ್ಬೇಕು. ನನಗೆ ಸಿಗ್ಬೇಕ ಮೊದಲೇ ಅದು ಏನು ಪ್ರಯತ್ನ ಮಾಡಬೇಕು, ಅಂತ ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಕಾರ್ಯ ಪ್ರಯತ್ನ ಮಾಡಬೇಕು. ಆಮೇಲೆ ಒಂದು ಫಲ ಬರ್ತದೆ, ಅದು ಸುಖ ದುಃಖ ಬರ್ತಾವ. ಹಿಂಗ್ ಎಲ್ಲಕ್ಕೂ ಮೂರು ಕಲ್ಪನೆ ಶುರು ಆಗ್ತದೆ. ನಾ ಶುರು ಆಗ್ತದೆ. ಅದು ನಾ ನಮ್ದು ಏನು ಬಂತ ತಯಾರಾಗಿದ್ದನ್ನ ಈಗ ಸರಿಯಾಗಿ ನಾ ಹಿಡ್ಕೊಡಿ ಅಂತ. ಮೊದಲು ಚೂರು ತಪ್ಪದ ಅದು ಭಾಳ ತಪ್ಪು, ಮುಂದೆ ಭಾಳ ತಪ್ಪು. ಒಂದನೇ ತಪ್ಪದ 16ನೇ ತಪ್ಪು ಅಂತ ಹೇಳಿ ಒಂದು ಪೈ ತಪ್ಪಿದ 16 ತಪ್ಪು ಅದು ಒಂದನೇಗೆ ಬಿಟ್ಟು ಒಂದು ಪೈ ತಪ್ಪಿದ 3 ಸ್ವಲ್ಪ ತಪ್ಪೆ ಅಂತ. ಅದಕ್ಕೆ ನಾ ಎಲ್ಲ ಇದಕ್ಕೆ ನಾ ಅಂದೀವಿ ಇಷ್ಟೇ. ನಾವು ಹೊರಕಾಗಿದೆ ಅದೆಷ್ಟು ದೊಡ್ಡ ಇದಕ್ಕೆ ಹೋಗ್ಯದ, ಭಯಂಕರ ಪರಿಣಾಮ ಮಾಡಿದ. ಅದು ಗಿದ್ದಗಿದ್ದಂಗೆ ನಾ ಆತ್ಮ ಇದ್ದೀನಿ ಇದು ಇಲ್ಲ ಅದನ್ನು ಅನುಭವಿಸುವಾಯ್ತಾ ನಿಶ್ಚಯ ಮಾಡ್ಕೊಂಡು ಅದರದೇ ಅನುಭವ ಪಡ್ಕೊಂಡು ಅನುಭವ ಪಟ್ಟಿದ್ದೀವಿ. ಇವೆಲ್ಲ ಮಾರ್ಗಗಳು ಧ್ಯಾನ ಇತ್ಯಾದಿಗಳು. ತಸ್ಮಾತ್ ಕಾರಕೆ ವಿಚಾರಂ ರಾಗವೇಗೆ ಅಭಿನ್ನತಾ ವರಾವಿ. ಅಭಿನ್ನತಾ ವರಾವಿ.
ಅಭಿನ್ನತಾ ಹಿಡ್ಕೋಬೇಕು, ಅದನ್ನ ಬೆರೆಸ್ಬೇಕು, ಅಭಿನ್ನ ಆಗ್ಬೇಕು. ಅದೇನ ಇದ್ದೀನಿ ಅಂತ ನಿಶ್ಚಯ ಮಾಡ್ಕೋಬೇಕು. ದೇವಪಹಾವ ಭಕ್ತಪಣೆ ಅಂತ ದೇವನ ಹೆಂಗ್ ನೋಡ್ಬೇಕಪ್ಪ, ತಾನೇ ಅದು ತಾನೇ ಅವ ಇದ್ದೀನಿ ಅಂತ ನೋಡ್ಬೇಕಂತ. ಇಲ್ಲಿ ದೇವರನ್ನು ಕೂಡ ನಾವೇನ್ ಮಾಡ್ತೀವಿ, ಒಂದು ಒಂದು ವಿಶೇಷ ಶಕ್ತಿ ಅಂತ ತಗೋತೀವಿ. ಹಂಗಲ್ಲ, ಅದಾದ ಅರ್ಥ ಅಲ್ಲ ಇಲ್ಲಿ ತಾತ್ಪರ್ಯ. ನೀ ಶಿವ ಇದ್ದಿ ಅಂತ ಹೇಳಿದ್ರೆ ಶಿವೋಹಂ ಅಂತಾರೆ. ಶಿವ ಅಂತ ಎದಕ್ಕಂದಾರೆ ಇಲ್ಲಿ? ಯಾವ ವಸ್ತು ಯಾವ ಸ್ವರೂಪಕ್ಕೆ ಶಿವ ಅಂದಾರೆ ಇಲ್ಲಿ? ಶಿವ ಅಂತದ್ ಕೂಡ ನಮ್ದು ಏನು ನಮ್ಮ ಸಾಮಾನ್ಯತ ಏನು ಹೋಗ್ತದೆ, ಶಿವ ಅಂತ ಒಂದು ರೂಪಕ್ಕೆ ಹೋಗ್ತದೆ. 5 ಮಾರಿ ಅಥವಾ ಒಂದು ಶಿಶುಧಾರಿ ಅಥವಾ ಒಂದು ಎತ್ತಿ ಮೇಲೆ ಕೂತಂತಹ ಒಂದು ಹಿಂಗೇನೋ ಒಂದು ರೂಪದ ವ್ಯಕ್ತಿ ಅದ ಶಿವ. ಅಥವಾ ಈ ಜಗತ್ತು ನಾಶ ಮಾಡುವ, ಉತ್ಪತ್ತಿ ನಾಶ ಮಾಡುವ ಅಂತ ಶಿವ ಅಂತ ನಮ್ಮ ಲಕ್ಷ್ಯ ಹೋಗ್ತದೆ ಏಕ್ದಮ್. ಅಂತ ಶಿವನಾಯ್ತು ಅಂತ ಹೇಳುವ ಅರ್ಥ ಇಲ್ಲ. ಶಿವ ಅಂದ್ರೆ ಪರಬ್ರಹ್ಮ, ಸಚ್ಚಿದಾನಂದ, ಅನಂತ, ಪರಿಪೂರ್ಣ. ಇಂಥ ಯಾವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಪರಿಪೂರ್ಣ ಅಂತ ಬ್ರಹ್ಮಸ್ವರೂಪದ ಅದು ಶಿವ. ರಾಮ ಅಂದ್ರೆ ಹಂಗೆ, ನೀವೇ ರಾಮ ಇದ್ದೀಯಪ್ಪ, ಶಿವ ಅಂದ್ರೆ ನೀ ಅಂತ ಪರಬ್ರಹ್ಮ ಇದ್ದೀವಿ, ಪರಮಾತ್ಮ ಅಂದ್ರೆ ಈ ಸಗುಣ ಸಾಕಾರ ಹಿಡ್ಕೊಂಡು ಶಕ್ತಿಗಳನ್ನ ಹಿಡ್ಕೊಂಡು ಇಲ್ಲ ನಾವು ಮಾತಾಡೋದಿಲ್ಲ. ಆದ್ರೆ ಶಕ್ತಿನೂ ಇಲ್ಲ, ಕರ್ತೃತ್ವನೇ ಇಲ್ಲ. ಇದು ಮಹಾಕರ್ತೃತ್ವ ನೋಡಿ, ಯಾವುದು ಸರ್ವಕರ್ತೃತ್ವ ಶಿವ ಅಂದ್ರೆ. ನಾವು ಸಾಮಾನ್ಯವಾಗಿ ಇದು ನೋಡಿದ್ರೆ ಜಗತ್ತು ಹುಟ್ಟಿಸ್ತೇವ ಮಾಡವ ಕೊಂದವ. ಮೂರು ಶಕ್ತಿ ರೂಪಾಗಿ ಒಂದು ಬ್ರಹ್ಮ ರೂಪದಿಂದ ಉತ್ಪತ್ತಿ ಮಾಡ್ತಾನೆ, ಸಲತಾನೆ, ಶಿವ ರೂಪದಿಂದ ರುದ್ರ ರೂಪದಿಂದ ಸಂಹಾರ ಮಾಡ್ತಾನೆ. ಒಬ್ಬನೇ ಈ 3 ಆಕಾರ ತಗೊಂಡು ಮಾಡ್ತಾನೆ. ಹಿಂಗೆ ಅಂದ್ಬೇಕು. ಅಂದ್ರೆ ಶಕ್ತಿ ಏನದ? ಶಕ್ತಿ ಅಂದ್ರೆ ಸರ್ವಶಕ್ತಿಮಾನ್, ಸರ್ವಜ್ಞ. ಇಂಥ ಏನು ಶಿವ ಅಥವಾ ಏನು ನಮ್ ಲಕ್ಷ್ಯ ಬರ್ತದೆ ಅಂತ ಶಿವನ ನೀತಿ ಅಂತ ಉದ್ದೇಶನ ಶಿವಮ್ಮ ಅಂತ ಶಿವ ಇದೆ ಅಂತಲ್ಲ. ಶಿವ ಅಂದ್ರೆ ಆನಂದ ರೂಪ. ಶಿವ ಪರಿಪೂರ್ಣ ಆನಂದ ರೂಪ, ಕಲ್ಯಾಣಕ ಆನಂದ ರೂಪ. ಶಿವ ಶಬ್ದಾರ್ಥದಿಂದ ಆನಂದ ರೂಪ. ಸಚ್ಚಿದಾನಂದ ರೂಪ ಪರಬ್ರಹ್ಮ ಪರಮಾತ್ಮನ ಆಯ್ತೀನಿ, ಆತ್ಮಸ್ವರೂಪ ಆಯ್ತೀನಿ ಅಂತ ಹಿಂಗೆ ಅರ್ಥದಲ್ಲಿ ಅದು. ಆ ಅರ್ಥದಲ್ಲಿ ಇದೆ ನಾವು ಏಕತೆಯಿಂದ ಅನ್ಲಿಕ್ಕೆ ಬರ್ತದೆ. ಅಲ್ಲಿ ಎರಡನೇ ಅಂತ ಹಾದಿನಲ್ಲಿ ಬ್ಯಾರೆ ಇದ್ರೆ ಭಿನ್ನವಾಗಿ ನಾವು ಬಯಸಬಹುದು. ಅದು ಆತ್ಮಸ್ವರೂಪ ನಮ್ದು ಇದ್ರಿಂದ ಅದನ್ನ ಬಯಸೋ ರೀತಿ ಅಂದ್ರೆ ಅದೇನಾಯ್ತಿದೆ ಅಂತ ತಿಳಿದೇ ಅದನ್ನ ಬಯಸ್ಬೇಕು ಹೊರತಾಗಿ ಅನನ್ಯ ಭಾವದಿಂದ ಬಯಸ್ಬೇಕಂತ ಹೇಳೋದು. ಅನನ್ಯ ಅಂದ್ರೆ ಹೇಳ್ರಿ, ಹಿಂಗ್ ಭಾಳ ಬಗ್ಗೆ ಹಿಂಗೆ ಅನನ್ಯ 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 म्हणजे ನಾಹಿ ಅನ್ಯ. ಬ್ಯಾರೆ ಅದಕ್ಕಿಂತ ನಾ ಬ್ಯಾರೆ ಅಲ್ಲ, ನಾನೇ ಅದು ಇದ್ದೀನಿ. ಈ ಏಕತ್ವ ಭಾವದಿಂದ ಬಯಸ್ಬೇಕಂತ ಯಾವ್ದು ಅಂದ್ರೆ ನಾನೇ ಇದ್ದೀನಿ ಅಂತ ಶಿವೋಹಂ ಅಂತಲ್ಲ. ಇದರ ಅಭ್ಯಾಸ ಇದು ಶ್ರುತಿ ಹೇಳಿದಪ್ಪ ಅಂತ ಇದನ್ನು ಬೋಧ ಮಾಡಿದ್ರು ತತ್ವಮಸಿ ಇತ್ಯಾದಿ ವಾಕ್ಯಗಳಿಂದ. ते ब्रह्मसुखः ग्रहणकर्ता तर्हि वेगळाजाहला ध्येयापि ध्याता इतरे ध्यानते त्रिपुटी वार्ता उद्भवे ध्याने. ಅದು ಹಿಂಗದಪ್ಪ, ತ್ರಿಪುಟಿ ರಹಿತದ ಅಂತ ಪರಬ್ರಹ್ಮ ಸ್ವರೂಪ ಶಿವಸ್ವರೂಪ ಹಂಗದ. ತ್ರಿಪುಟಿ ರಹಿತದ ಧ್ಯಾತ ಧ್ಯಾನ ಧ್ಯೇಯ ಅಂತ 3 ಅವ. ಧ್ಯಾನ ಮಾಡುವೊಬ್ಬ, ಧ್ಯೇಯ ಅಂದ್ರೆ ಯಾರು ಧ್ಯಾನ ಮಾಡ್ತೀವಿ ಆ ಧ್ಯಾನ ಮಾಡುವಂತ ಒಬ್ಬ ವ್ಯಕ್ತಿ ಇರ್ತಾವ ದೇವರು ಅಂತ. ಇಬ್ಬರದಿಂದ ಒಂದು ಧ್ಯಾನ ಅಂತ 3ನೇದ. ಇಬ್ಬರನ್ನೂ ಒಂದು ಕೂಡಿಸುವಂತಹದ್ದು. ಇವ ಧ್ಯಾನ ಮಾಡೋವ ಎದುರಿಗೆ ಧ್ಯಾನ ಧ್ಯೇಯ ವಸ್ತು ಧ್ಯಾನ ಮಾಡ್ಕೋತ ನಾನು ನೋಡ್ಕೋತ ಅಂದ್ರೆ ಏಕಾಗ್ರತೆ ಕೂಡ್ತಾನ, ಅದು ಧ್ಯಾನ. ಧ್ಯಾತಾ ಧ್ಯೇಯ ಧ್ಯಾನ ಹಿಂಗೆ ತೃಪ್ತಿ ಅದ. ಇದು ಆತ್ಮನಲ್ಲಿ ಇಲ್ಲ, ಪರಮಾತ್ಮನಲ್ಲಿ ಇಲ್ಲ, ಪರಬ್ರಹ್ಮದಲ್ಲಿ ಇಲ್ಲ. ಅಂತಹ ಸ್ಥಿತಿ ನಮ್ಮ ಸಂಸ್ಕೃತಿ ಆಗಿದೆ. ತ್ರಿಪುಟಿ ರಹಿತವಾದ. ತ್ರಿಪುಟಿ ಎಷ್ಟವಪ್ಪ? ಅನೇಕವಾದ. ಧ್ಯಾತಾ ಧ್ಯೇಯ ಧ್ಯಾನ, ಜ್ಞಾತಾ ಜ್ಞೇಯ ಜ್ಞಾನ, ಕರ್ಮಕರ್ತಾ ಕರ್ಣ ಅಂದ್ರೆ 3. ಅಂದ್ರೆ ಒಬ್ಬನೇ ಹೋಗಿ 3ರಲ್ಲಿ ವಿಭಾಗಿಸ್ತಾನೆ. ಹಿಂಗೆ ಗಡ್ಡಿ ಇಲ್ಲ, ಒಬ್ಬದ ಹೋಗಿ 3 ರೂಪ ಆಗ್ತಾನೆ. ಅಂದ್ರೆ ಇದು 2 ದ್ವೈತ ಬರ್ತಾನೆ. ತನ್ನ 3 ಸ್ವರೂಪವನ್ನು ಬಿಟ್ಟು ಒಂದು ವಿಶೇಷ ಒಂದು ಕೃತ್ರಿಮವಾದಂತಹ ಅಗಂತ ರೂಪವನ್ನು ಇಲ್ಲಿ ಗ್ರಹಣ ಮಾಡ್ತಾನೆ. ಬ್ಯಾರೆ ಆಗ್ತಾನೆ. ಆ ಬ್ಯಾರೆ ಹೋಗಿ ನಾನು 3 ಇದ್ದಂಗೆ ಏನಲ್ಲ ರಹಿತವಾದಂತ ತನ್ನ ಸ್ಥಿತಿ ಇರುವುದೇನದ ಇದೇ ಈ ಅಭ್ಯಾಸ ಹೇಳುತ್ತೆ. ಶಿವೋಹಂ ಇದರ ಅರ್ಥ ಹಿಂಗೆ ಅಂತ ಶಿವಸ್ವರೂಪ ಧ್ಯಾನ ಮಾಡಬೇಕು ಅಂತ. ते ब्रह्म येणे अनुभविले तरी अनुभवे अनुभविते दोन जाहळे अनुभव हे वेगळाने होते अनुभवे. ಅದಕ್ಕೆ ಅವ್ರ 3 ಇದಪ್ಪ ನಾವು ಬ್ಯಾರೆನೇ ಆತಲ್ಲ. ದೇವರು ಬೇರೆ, ನೀವು ಬೇರೆನೇ ಆತು. ಎಂತಂಗೆ ಬ್ಯಾರೆ ಅಂತದ ಅಂತಂಗ ಆನಂದ ಪೂರ್ಣ ಆನಂದ ಸಿಗ್ಲಾರ್ದು. ಅವ ದೇವರು ಬೇರೆ ಇದ್ದೇನಪ್ಪ, ನಾವು ಬೇರೆ ಇದ್ದೀವಿ. ನಾನು ಅಲ್ಪ ಇದ್ದೀನಿ, ಅವ್ನು ಭಾಳ ದೊಡ್ಡವಿದ್ದಾನೆ. ನಾಲ್ಕು ಭೇದಗಳು ತಾನೇ ಹಾಗೆ ಪೂರ್ಣ ಅಂದ್ರೆ ಯಾವ ಸಿಗ್ತದೆ? ಆ ದೇವ್ರ ರೂಪದ ಸಮರಸ ಆದಾಗ ಅಂದ್ರೆ ಇವು ತ್ರಿಪುಟಿ ಅಡಗಿದಾಗ ಮಾತ್ರ ಅದೇ ಸ್ಥಿತಿ ಇಲ್ಲಿ ನಾವು ಅಭ್ಯಾಸ ಮಾಡ್ತಕ್ಕಂಥ ಸ್ಥಿತಿ ಅದು. ಶಿವೋಹಮದ ಅರ್ಥ ಹಿಂಗ. मध्ये तिकडे ध्यान साध्य साधिने
तर्हि साध्य साधक भिन्न पडले तस्मात् त्रिपुटी योगे ऐक्य पावले कदापि नाही ತ್ರಿಪುಟಿ ಇಲ್ಲದ ಅರ್ಥಕ್ಕೆ ಬೇರೆ ಉಳಿತು. ಸಾಧಕ ಏನು ಸಾಧಕ ಉಳಿಬಾರದು, ಸಾಧನೆ ಆಗಿಬಿಡುದು. ಸಾಧಕ ಸಾಧನ ಸಾಧ್ಯ. ಹಿಂಗೆ ಸಾಧಕ ಸಾಧನೆ ಮಾಡುವವ, ಸಾಧ್ಯ ಯಾವ ವಸ್ತುವಿನ ಕುರಿತು ಸಾಧನೆ ಮಾಡ್ತಾನೋ ಅವ ಸಾಧ್ಯ, ಸಾಧ್ಯ ವಸ್ತು ಅದು ಸಾಧನ. ಆ ಸಾಧನೆ ಎರಡು ಸಂಬಂಧ ಜೋಡಿಸು ಸಾಧನ. ಈ ಸಾಧಕೆಯಿಂದ ಹಿಂಗೆ ಮೂರಾಗಲಾರ್ದೆ ಸಾಧಕನೇ ಉಳಿಬಾರ್ದು. ಸಾಧಕ ಮತ್ತು ಸಾಧನ ಎರಡು ಹೋಗ್ಬೇಕು, ಸಾಧ್ಯ ಹೊಂದಿ ಉಳಿಬೇಕಂತ. ಸಾಧ್ಯ ವಸ್ತು ಅಂದ್ರೆ ಏನು ಅಂತ, ಹೇ ವಸ್ತು ಸಾಧ್ಯ ವಸ್ತು ಅಂತ ಅಂದ ಪರಿಪೂರ್ಣ ಆತ್ಮ. ಅದನ್ನ ಎರಡಾಗಿಂದ ಅನುಭವಿಸ್ಬೇಕಾದ್ರೆ ತಾವು ಸಾಧಕ ಆಗಿದ್ದ, ಅದನ್ನ ಸಾಧನೆ ಮಾಡ್ತಿದ್ದ. ಹೀಗೆ ಬೇರೆ ಇಬ್ರು ಅಂತ ಕಡ್ತನ ಉಳಿತದಂತಾರ. ಇದು ಈ ಗ್ರೂಪದ ಪರಿಪೂರ್ಣ ಬರಲಾರ್ದು. ಅದಕ್ಕೆ ಏನ್ ಮಾಡ್ತೀವ, ಸಾಧಕನೇ ಇಲ್ದಂಗೆ ಆಗ್ಬೇಕು. ಸಾಧಕೆಯಿಂದ ಸಾಧ್ಯ ವಸ್ತು ಲೀನ್ ಆಗಿಬಿಡ್ಬೇಕು, ಇಲ್ದಂಗೆ ಆಗಿಬಿಡ್ಬೇಕು. ಅನ್ನೇ ತಪ್ಪ ಸಂಪೂರ್ಣ ಮರಿಬೇಕಂತ. ಇಲ್ಲೇನಂದ್ರೆ ನಾಳೆ ಸಂಪೂರ್ಣ ಬರಬಾರ್ದು. ನಾವು ಇದ್ದೀನೋ ಇಲ್ಲೋ ಹಿಂಗಿಂದ್ರೆ ಅಂದ್ರೆ ತನ್ನ ಅರಿವು ಇಲ್ಲ, ತನ್ನ ನೆನಪಿಲ್ಲ, ತನ್ನ ಬಗ್ಗೆ ಅಸ್ತಿತ್ವದನೂ ಅಲ್ಲೇ ಅದರದ್ದು ಏನೂ ಇಲ್ಲ. ಹಿಂಗೆ ಒಂದು ಸಾಧಕ ತನ್ನೆಲ್ಲ ಸಂಪೂರ್ಣವಾಗಿ ಮರೆತು ಆ ಪರಿಪೂರ್ಣ ಸ್ವರೂಪದಲ್ಲಿ ಏನಾಗಬೇಕು, ಸಮರಸ ಆಗ್ಬೇಕಂತ ಈ ಧ್ಯಾನ ಸ್ಥಿತಿ ಇಲ್ಲ ವಿವರಣದ ಇದೆ. ऐसे वेगळेपणे ध्येय ख्याता अथवा साध्य साधक ज्ञेय ज्ञाता किंवा अनुभव्य अनुभविता भिन्न तोवरी फळकाय ಯಾವ ತ್ರಿಪುಟಿನೂ ಇಲ್ಲಪ್ಪ. ಅನುಭವ ಅನುಭವ್ಯ ಅನುಭವಿತ ಧ್ಯೇಯ ಧ್ಯಾತ ಜ್ಞೇಯ ಜ್ಞಾತ ಏನು ತ್ರಿಪುಟಿ ಅದ. ತ್ರಿಪುಟಿ ಎಲ್ಲಿ ತನಕದ ಅಲ್ಲಿ ತನಕ ಏಕರಸ ಅಥವಾ ಏಕತ್ವ ಇರೋದಿಲ್ಲ, ಪೂರ್ಣ ಅನುಭವ ಆಗಲಾರದು. ಬೇರೆ ನಾ ಬೇರೆ ಇದ್ದೀನಿ ಮುಂದೆ ಅವ ಭಿನ್ನತ್ವದೇ ಉಳಿತು. ಭಿನ್ನತ್ವ ಇಲ್ಲದ ಏಕರೂಪ ಇಲ್ಲ, ಅಲ್ಲಿಂದ ಪರಿಪೂರ್ಣ ಸಮಾಧಾನ ಇರಲಾರ್ದು. ಏಕತ್ವ ಏಕರೂಪ ಯಾವಾಗ ಆಗ್ತದೆ, ತ್ರಿಪುಟಿ ಅಳದಾಗ ಆಗ್ತದೆ. ತ್ರಿಪುಟಿ ರಹಿತ ಸ್ಥಿತಿ ಏನದ ಅದು ಆ ಬ್ರಹ್ಮ ಸ್ವರೂಪದ ಅದು ಆ ಸ್ಥಿತಿಯಿಂದೇ ನಾವು ಅದೇ ನಾವು ಇದ್ದೀವಿ, ನೋಡ್ತಾ ಇದ್ದೀವಿ. ಇದ್ದಿನೇ ಇದ್ದಂಗೆ ಪ್ರಕಟ ಮಾಡಿಕೊಂಡು ನಾವು ಅದನ್ನ ಎಷ್ಟೋ ಕಾಲ ಧ್ಯಾನದಲ್ಲಿ ಆ ವಸ್ತು ರೂಪ ಬಿಡಬೇಕು. ब्रह्मात्मा कोणी एक भिन्न असे आणि आपण ही कोणी एक होत होते. ही मूलाज्ञान मते ऐक्य नव्हे म्हणून ಮೂಲಾಜ್ಞಾನ ಮೂಲದಲ್ಲಿ ಅಜ್ಞಾನ. ಇದಕ್ಕೆ ನಾ ಬೇರೆ ಇದ್ದೀನಿ ಅಂತ ಭಾವನಾ, ಬೇರೆ ಇದ್ರು ದೇವರು ಬೇರೆ ಇದ್ದಾನೆ ಅಂತ ಈ ಮೂಲ ಅಧ್ಯಯನ ಹಿಡ್ಕೊಂಡು ನಾವು ಎಷ್ಟು ಧ್ಯಾನ ಮಾಡಿದ್ರು, ಎಷ್ಟು ತ್ರಿಪುಟಿ ನಿರ್ಮಾಣ ಆಗುದು. ಮೂಲ ಅಧ್ಯಯನ ಇದರಿಂದ ಸಾಕ್ಷಾತ್ಕಾರ ಅಂದ್ರೆ ಏನು, ಒಂದು ಪರಿಪೂರ್ಣ ವ್ಯಾಪಕ ಸ್ವರೂಪದಲ್ಲಿ ಅದೇನು ಇದ್ದಿದ್ದು ತಂದೇನು ತನ್ನ ನಿಜ ಸ್ಥಿತಿ. ಈ ಮೂಲ ಅಜ್ಞಾನ ಭಾವ ಇದ್ರಿಂದ ಅದು ಪ್ರಕಟ ಆಗ್ಲಾರಂತ. ಅದಕ್ಕೆ ಅದೇನ ಇದ್ದೀನಿ ಅಂತ ಯಾವಾಗ ತಿಳ್ಕೊತೀರಿ, ಅದು ಆಗ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ. ಇದು ಅಲ್ಲಂತ ಬಿಡ್ಲಿಕ್ಕೆ ಸಾಧಕ ಹೋಗ್ಬೇಕು. ಏನ್ರ ತ್ರಿಪುಟಿ ಒಳಗಿಂದ ಏನ್ರ ಜ್ಞಾತ ಧ್ಯಾತ ಸಾಧಕ ಅಂದ್ರೆ ಒಂದು ಭಾಗಿನ ಅಂತ ಇರ್ತಾನೆ. ಧ್ಯಾತ ಅಂತ ಮತ್ತೆ ಸಾಧಕ ಅಂತ ಜ್ಞಾತ ಅಂತ ಹಿಂಗ್ ಇರ್ತಾನೆ. ಆ ತಾನೇ ಅಲ್ಲಿ ಸಂಪೂರ್ಣ ಅಳಿಬೇಕು, ಅದಕ್ಕೆ ಅರ್ಪಿಸ್ಬೇಕು, ತಾಯಿಲ್ದಂಗೆ ಆಗ್ಬೇಕು, ಅಂದಾಗಿ ಪರಿಪೂರ್ಣ ಅನುಭವ ಬರ್ತದಪ್ಪ ಅಂತ. ಆ ಮೂಲ ಅಧ್ಯಾಯ ಇಟ್ಕೊಂಡು ನಾವು ಬೇರೆ, ಅದು ಬೇರೆ, ನಾ ಬೇರೆ ಈಗ ಕೂತ್ರೆ ಅದು ಆ ಬೇರೆ ತನ್ನ ಕಡೆತ ಮುಂದೆ ಉಳಿತಂತ. ಏನಪ್ಪ ಅದು ಹೇಳ್ತಾರೆ, ರವಿದತ್ತಿಗೆ ಹೇಳ್ತಾರೆ. ಯಾರು ಶಂಕರಾಚಾರ್ಯಗಳು ಮಾಡ್ತಿರ್ತಾರೆ. ರವಿದತ್ತ ನೀನೇ ಬ್ರಹ್ಮಿದ್ದೀಯಪ್ಪ, ಇಂಥ ಇದ್ದೀವಿ ಅಂದ್ರೆ ಬ್ರಹ್ಮ ಬೀಳ್ಬೇಡ. ತ್ರಿಪುಟಿ ವೀಣ ಆತ್ಮಾರಾಮ, ತ್ರಿಪುಟಿ ವೀಣ ಆತ್ಮಾರಾಮ. ತ್ರಿಪುಟಿ ರಹಿತವ ಅಂತ ದ್ವಂದ್ವ ರಹಿತ ಅಂತ, ದ್ವೈತ ರಹಿತ. ತ್ರಿಪುಟಿಯನ್ನು 3 ತೋರಿಸಿದ್ರು, ದ್ವಂದ್ವ 2, ಸುಖ ದುಃಖ ಮಾನ ಲಾಭ. ನೀನು 2 ಅಲ್ಲಿಲ್ಲ, 3 ಇಲ್ಲ, 2 ಇಲ್ಲ. ನ ಜಾಣೋ ನೀ ಜಾಣನೆ ಹೇ ಉತ್ತಮ ಹೃದಯ ಚೀಚಿ ಅಜಯ. ಹೆಂಗಪ್ಪ ನ ಜಾಣೋ ಅಂತ ತಿಳುವಳಿಕೆ ತಿಳಿತನಂತನ ತಿಳುವಳಿಕೆಯಲ್ಲಿ ಜ್ಞಾನದಂತ ಈ ಸ್ಥಿತಿಯೊಳಗೆ ಅಲ್ಲಿ ಜ್ಞಾನದೇನಪ್ಪ ಪ್ರಕಟವಾಗಿ ಜ್ಞಾನ ಇಲ್ಲ. ಪ್ರತ್ಯೇಕ ತ್ರಿಪುಟಿ ತಿಳಿಯೋನೇ ಇಲ್ಲ, ನಂಗೆ ಏನಂತ ಜ್ಞಾನ ಇಲ್ದಂಗೆ ಆಗ್ತಲ್ಲ. ಜ್ಞಾನ ನಮ್ಮ ದೃಷ್ಟಿಯಿಂದ ಏನು ಜ್ಞಾನ ಇಲ್ಲ. ಮತ್ತೆ ಜ್ಞಾನ ಇಲ್ಲೇನಪ್ಪ ತಿಳಿದಿಲ್ಲ ನಾವ, ಅದು ಪರಿಪೂರ್ಣ ಅದೇ ಇದ್ದಾನ, ತಾನೇ ಇದ್ದಾನಲ್ಲ, ಬೇರೆ ಆಗಿರೋದು ಅವಶ್ಯಕ ಅದ. ಹ್ಯಾಂಗ ಕನ್ನಡಿ ನಾವು ಕನ್ನಡಿಗಳು ಮಾರಿ ನೋಡ್ಕೊಂಡ್ವಿ, 3 ಮಾಡಿದ ಆದ್ವಿ. ಆ ಕರಡು ನಡು ಬಂತು, ನಾವು ಮಾರಿ ಅಂದ್ರೆ ಅದೊಂದು 3 ಆಗ್ತದ್ರಿ. ಅದೇ ಮಾರಿ ನಾವು ಅಂತ ಹಿಂಗೆ ನಾವು ಅಂತಂದ್ರೆ ಹೇಳ್ತೇವೆ. ಈಗಂತ ನಾವು ಕನ್ನಡಿ ತೆಗೆದ್ಬಿಡ್ರಿ ಅಂತ, ಕನ್ನಡಿ ತೆಗೆದ್ರೆ ಮಾರಿ ಹೋತಲ್ರಿ ಅಂತ ಹೋಗಿ ಮಾರಿ ಹೋಯ್ತು. ಮಾರಿ ಕಾಣಿಸ್ಲಿಲ್ಲ ಏನಾಯ್ತು, ಬೇರೆ ಕಾಣಿಸ್ಬೇಕಾದ್ರೆ ಒಂದು ಕನ್ನಡಿ ಬೇಕಾಗಿತ್ತು, ಬೇರೆ ಕಾಣಿಸ್ತು. ವೃತ್ತಿಯೊಳಗೆ ನಾ ತಿಳ್ಕೊಂಡಿದ್ದೆ ಹಿಂಗಿದ್ರೆ ಹಂಗೆ ಅನ್ಸ್ತದೆ, ಬೇರೆ ಕಾಣಿಸ್ತು.
ಅದು ಮೂಲ ಇದ್ದಂಗ ಅಲ್ಲಿ ಈ ತರಕ್ಕೆ ಬೇರೆ ಕಾಣಿಸ್ಬೇಕಿಲ್ಲ. ಹ್ಯಾಂಗ ಮಾರಿಗೆ ಏನದ ಅದು ಮಾರಿಗೆ ತನ್ನ ಮಾರಕ ಬೇರೆ ಕಾಣಿಸಂಗಿಲ್ಲ. ಬೇರೆ ಕಾಣಿಸ್ ಬರ್ದ ಅದ್ ಮಾರಿಗಾಯ್ತು. ಮಾರಿ ಮಾರಿಗೆ ಮತ್ತೊಂದು ತಾನು ಎದುರಾಗಿ ಬೇರೆ ಕಾಣಿಸ್ಬೋದಿಲ್ಲ. ಹೇಗೆ ಕಾಣಿಸ್ರಿ ಕನ್ನಡಿ ಹಿಡಿದ್ರೆ ಕನ್ನಡಿ ಕಾಣಿಸ್ತದೆ ಅಂದ್ರೆ ಕನ್ನಡಿ ರೂಪಾಯಿ ಮಾರಿ ಹೋಗ್ತದೆ. ಅದು ಹಂಗೆ ಕನ್ನಡಿಯಿಂದ ಅದು ಮಾರಿ ಬರ್ತದೆ ನಿಮ್ದು ಹೌದಲ್ಲ. ಹಂಗಿಲ್ರಿ ಅದು ಅದೇ ಅದು ಅಂದ್ರೆ ಆ ಮಾರಿಗೆ ಬ್ಯಾರೆಯಾಗಿ ಮಾರಿಯಾಗಿ ನೋಡೋ ಅವಶ್ಯಕತೆ ಇಲ್ಲ. ಆ ಬ್ಯಾರೆಯಾಗಿ ತೋರಿದ ಖರೆ ಮಾರಿ ಅಲ್ಲ. ಮಾರಿ ಹ್ಯಾಂಗ ಬ್ಯಾರೆಯಾಗಿ ಯಾಕೆ ತೋರಿಸಿ ಮಾರಿ ನಿಂತ ಹಿಂಗದ ಅಂತ ನಿಮ್ಗೆ ಬುದ್ಧಿ ತಿಳಿಬೇಕು ಅಂತ ಮರ್ತು ತಿಳ್ಕೊಂಡು ತೋರಿಸಿದ್ವಿ ಹೊರತಾಗಿ ಅದು ಕನ್ನಡಿನೇ ಆಗ್ಲೇ ಇರಬೇಕು. ಕನ್ನಡಿ ಒಳಗೆ ನೋಡ್ಕೋಬೇಕಂತ ಅಂದ್ರೆ ಮಾರಿ ಇಲ್ಲ ಮಾರಿ ಹೋಗ್ತದೆ ನಮ್ದು ಹಿಂಗೆ ತಿಳ್ಕೊಂಡ್ರೆ ಅಂದ್ರೆ ಅಲ್ಲಿ ತಿಳುವಳಿಕೆ ಇಲ್ಲೇನಪ್ಪ ಅದಂತ ಬರೀ ಮಾರಿ ಅಷ್ಟು ಇತ್ತು ಹೌದಲ್ಲ. ಅಂದ್ರೆ ಮಾರಿ ಅದನ್ನು ಇಲ್ಲ ಅಲ್ಲೇ ಮಾರೇ ಕಾಣಿಸಂಗಿಲ್ಲ. ಬಟ್ ಮಾರಿ ಅದ ಮಾರೇ ಕಾಣಿಸಂಗಿಲ್ಲ. ಮಾರಿ ಅದಂತೂ ಇಲ್ಲ ಅಂತಿರು ಅದ್ರಿ. ಮತ್ತ ಹಂಗ ಇಲ್ರಿ ಒಬ್ಬರೇ ಒಬ್ಬಿದ್ದೀರಿ ಬೇರೆ ಅನುಭವ ಇಲ್ಲ. ಇದೆ ಅದಕ್ಕೆ ಇಲ್ಲಿ ಲಾಭ ಮಾಡ್ರಿ. ನಿಮ್ಮ ಅನುಭವ ಸ್ವಲ್ಪ ಇರಲ್ಲ ಹಿಂಗೆ ಇರೋದು. ಬೇರೆ ಬುದ್ಧಿಯಿಂದ ಹಂಗೆ ಹಿಂಗೆ ಅಂದ್ಕೊಂಡು ನೋಡಿದ್ವಿ ಅದು ಬೇರೆ ಕಾಣಿಸ್ತು ಹಿಂಗಿದ್ದೀನಿ ಹಂಗಿದ್ದೀನಿ ಆತು. ಈಗ ನೀವು ಮೂಲದಲ್ಲಿ ಇದಕ್ಕಿದ್ದಂಗೆ ಉಳಿಬೇಕಾಗ್ತದೆ ಉಳಿದ್ರೆ ತಿಳ್ಕೊಡ್ರಿ. ಅದೆಲ್ಲ ಹೋಯ್ತು ಬುದ್ಧಿನ ಹೋಯ್ತು. ಬೇರೆ ಎಲ್ಲ ಧ್ಯಾನ ಹೋಯ್ತು. ಈ ದ್ವೈತ ಬಂದು ಹೋದು ಬರೇ ನೀವು ಒಬ್ಬರು ಉಳಿದ್ರಿ. ಹೌದು ಅಂದ್ರೆ ನಿನ್ ಪ್ರಾರ್ಥನೆ ಆತು ಆಗಿಲ್ಲ. ನೀನು ತಿಳಿದಿವೋ ತಿಳಿದಿಲ್ಲ ಅಂತ ಖರೆ ತಿಳಿದಿಯಪ್ಪ ಅಂತ ಹಿಂಗೆ ಹಿಂಗಂತ ಮಕ್ಳಿದ್ರಿ. ಅದು ಇಂದ ಬುದ್ಧಿ ತಿಳಿತಿದ್ದಿ ಅದು ಖರೆ ತಿಳುವಳಿಕೆ ಅಲ್ಲ. ಎಲ್ಲ ತಿಳುವಳಿಕೆ ಮುಗಿದ ಮೇಲೆ ತಿಳಿತಿಲ್ಲ ಅದೇ ಖರೆ ನಿನ್ ತಿಳುವಳಿಕೆ ಅದ ಅದು ಕೇಳ್ತಾರ ಜಾಣ್ತಾ ದಾಣಿ. ನೀವು ತಿಳಿಲಾರ ತಿಳುವಳಿಕೆಪ್ಪ ಅಂತ ಕೇಳ್ತಾರ. ಹಿಂಗೆ ತಿಳಿದಿಲ್ಲ ಅನ್ಬೇಕ ಪೂರ್ಣಿದ್ದ ಇವ ಅವಶ್ಯಕತೆನೇ ಇಲ್ಲ. ತಿಳಿಕೆ ಅದು ತಿಳಿದಾನ ಅಂತ ತಿಳಿದಾನ ಅಂತ ಹಿಂಗ ಅನ್ಬೇಕ ಆ ತಿಳುವಳಿಕೆ ಇಲ್ಲ ಅಂದ್ಕೊಂಡು ಹೇಳ್ತಾರೆ. ತಿಳಿಲಾರ ತಿಳುವಳಿಕೆ ಅಂತ ಜಾಣ್ತಾ ದಾಣೆ. ಅದು ಈ ಬುದ್ಧಿಯಿಂದ ಬೇರೆ ಆಗಿ ತಿಳಿಲಾರ್ದೇನೆ ತನ್ ತಾನೇ ಪರಿಪೂರ್ಣವಾಗಿ ಅಸ್ತಿತ್ವ ಇರೋದಿಲ್ಲ. ಅದೇ ಖರೆ ತಿಳಿದಂಗ ಆತು. ಈ ರೀತಿ ನೀ ಅದೇ ಇದೆಯಪ್ಪ ಜಗತ್ಕೆಲ್ಲ ಆಧಾರ ನೀನೈತಿ. ಶರೀರ ಭಾವ ನೋಡ್ತೇವೆ ಇಷ್ಟೇ ಕಾಣಿಸ್ತದೆ ನಾವು. ಆಕಾಶ ನಾವು ಘಟಾಕಾಶ ರೂಪ ನೋಡ್ತೇವೆ ಸಣ್ಣದಂತೀವಿ. ಆಕಾಶ ಎಷ್ಟದ್ರಿ ಇಷ್ಟೇ ಸಣ್ಣದ ಸ್ವಲ್ಪ ನೀರು ಹಿಡಿತದೆ ಅದು ಘಟಾಕಾಶ ಅಂತ. ಖರೆ ಆಕಾಶ ಘಟ ಅಷ್ಟು ಕೃತಿ ಅದು ಸೀಮಿತ ಏನು. ಅದೇ ಆಕಾಶ ಎಲ್ಲರಲ್ಲಿ ಹೆಂಗದ ನಾವು ಮಠಾಕಾಶನೂ ಅದೇ ಮಹದಾಕಾಶನೂ ಅದೇ ಮತ್ತೊಂದು ಆಕಾಶನೂ ಅದೇ ಎಷ್ಟೆಷ್ಟು ಇಲ್ಲ. ಹಾಗೆ ನೀನು ಎಲ್ಲರಿಗೂ ಇದ್ದವ್ ನೀನೇ ಐತಿಯಪ್ಪ ಅಂತ ಹೇಳ್ತಾರೆ. ಈ ಒಂದೇ ಇದ್ರೊಳಗೆ ಇಲ್ಲಿದ್ದು ಇದು ಬಂದವಾಗ ನೋಡ್ಕೊಂಡು ಇಷ್ಟೇ ಅಂತ ತಿಳ್ಕೊಂಡು ಇಷ್ಟೇ ಅಂದ್ರೆ ನಮ್ಗೆ ಭಾಸ ಆಗ್ತದೆ. ಅದ್ರ ಆ ಭ್ರಮ ತೆಗಿತಾರೆ. ಇಂಥ ಏನು ಪರಿಪೂರ್ಣ ಸ್ವರೂಪದ ಅದು ಈ ಶರೀರ ನಿನಗೆ ನಿನ್ನ ಪೂರ್ತಿ ಅಷ್ಟೇ ಇಲ್ಲಿದು. ಈ ಒಂದು ಶರೀರಕ್ಕೆ ಆಧಾರಭೂತಲ್ಲ ಜಗದಾಧಾರನೇ ಅಂತ ಜಗತ್ತಿಗೆ ಆಧಾರಭೂತದ ಅಂದ್ರೆ ಇಂಥ ನಿಜವಾದ ನೀನು ಜಗತ್ತಿಗೆ ಆಧಾರಭೂತವಾಗಿ ನಿಲ್ಸಿಯಪ್ಪ. ಎಲ್ಲಕ್ಕೂ ಆಧಾರ ನೀನೇ ಇದ್ದೀವಿ. ಅಧಿಷ್ಠಾನ ರೂಪ ಅವಿನಾಶಿ ಅವಿನಾಶಿ ಶಾಶ್ವತವಾದ ಅಧಿಷ್ಠಾನ ರೂಪ ನೀನೇ ಇದ್ದೀರಿ. ಎಲ್ಲ ನಾನೇ ಇದ್ದೀನಿ ಅಂತ ಜ್ಞಾನಿ ಹೇಳ್ತಾರೆ. ಈ ರೂಪದಲ್ಲಿ ಅಂತ ತಮ್ಮ ನಿಜ ಸ್ಥಿತಿಯನ್ನ ನಿಜ ಸ್ವರೂಪವನ್ನು ಅನುಲಕ್ಷಿಸಿ ಅದೇ ತಾವಾಗಿ ಅದೇ ತಮ್ಮ ನಿಶ್ಚಯ ರೂಪದಿಂದ ಎಲ್ಲಕ್ಕೂ ಆಧಾರಭೂತ ಆಗ್ತೀನಿ. ಎಲ್ಲರೊಳಗೂ ನಾ ಇದ್ದೀನಿ. ನನ್ನೊಳಗೆ ಎಲ್ಲರಿರ್ತಾರೆ. ನೀವು ವ್ಯಾಪಕವಾದಂತಹ ಒಂದು ಸ್ಥಿತಿ ಜ್ಞಾನಿ ಪಡ್ಕೊತಾವ. ಸಚ್ಚಿದಾನಂದ ಬ್ರಹ್ಮಾತ್ಮ. ಎಲ್ಲ ಸಚ್ಚಿದಾನಂದ ಬ್ರಹ್ಮಾತ್ಮ ಆತ್ಮ ಬ್ರಹ್ಮ ಎರಡಾದ್ರೂ ವಸ್ತು ಒಂದೇ. ಆಕಾಶ ಘಟಾಕಾಶ ಆಕಾಶ ಬಾದಾಕಾಶ ಹಿಂಗೆ ಹೆಸರಾದ್ರೂ ಆಕಾಶ ಒಂದೇ. ಹಿಂಗೆ ಆ ಘಟದ ದೃಷ್ಟಿಯಿಂದ ನಾವು ಘಟದ ಉಪಾದಿಂದ ಘಟಾಕಾಶ ಶರೀರ ಉಪಾದಿ ನಾ ಎಂತಾವ ಇಷ್ಟು ಅಂತ ಇದಕ್ಕೊಂದು ಇದಕ್ಕೆ ಆಧಾರ ಇದ್ದಾವ ನಾನು ಅಂತ ಈ ರೀತಿ ನೋಡಿದ್ದೀವಿ ನಾವು. ಘಟದ ಹೆಂಗೊಂದು ಉದಾಹರಣೆ ಹೇಳ್ಬೇಕಾದ್ರೆ ಸೂರ್ಯ ಹೊರ ಪ್ರಕಾಶಿಸ್ತಾವ. ನಮ್ಮ ಮನೆಯೊಳಗಿದ್ವಿ ಒಂದು ಸಣ್ಣ ಕಿಂಡಿ ಆ ಕಿಂಡಿ ಮುಖದ ದ್ವಾರ ನೋಡಿದ್ವಿ ನಾವು ಸೂರ್ಯನ. ನಮಗೆ ಕಲ್ಪನೆ ಆಯ್ತು ಸೂರ್ಯ ಅಂದ್ರೆ ಆ ಮನೆಯೊಳಗೆ ಏನು ಬೆಳಕು ಬರುತ್ತೆ ಅಷ್ಟೇ ಒಂದು ಬೆಳಕು ಕಾಣಿಸ್ತದೆ. ನಾವು ಹೊರಗೆ ನೋಡಿಲ್ಲ. ನಮ್ದು ಆ ಕಿಡ್ರೊಳಗೆ ನೋಡಿ ಹಂಗೆ ಈ ಶರೀರದ ಕಿಡ್ರೊಳಗೆ ನೋಡ್ಕತ್ತೀವಿ. ಇದಕ್ಕೆ ಆಧಾರ ಇಷ್ಟೇ ಇದ್ದಾನೋ ಅಂತ ಹಿಂಗೆ ಪಾಸ್ ಆಗೈತೆ. ಹೊರಗೆ ಬರಿ ಅಂತಕೊಂಡು ಹೆಂಗೆ ವಿಶಾಲವಾ ಅಂತ ಎಲ್ಲ ಸರ್ವ ಜಗತ್ತಿನ ಬೆಳತಾನೋ ಹಂಗ ನಿಜವಸ್ತು ಸ್ವರೂಪ ನಿಜಸ್ಥಿತಿಯಿಂದ ಪರಬ್ರಹ್ಮ ಆತ್ಮಸ್ವರೂಪ ಹೆಂಗದ ಜಗತ್ತನ್ನೇ ಬೆಳತದಪ್ಪ. ಎಲ್ಲಕ್ಕೂ ಆಧಾರಭೂತ ಅಧಿಷ್ಠಾನ ರೂಪದ ಅದೇ ನೀತಿ ಅಂತ ಹೇಳ್ತಾರೆ. ಎಲ್ಲ ಬೋಧನೆ ಮಾತೆಲ್ಲ ಮುಗಿತಪ್ಪ ಅಂತ ಇನ್ನೇನ್ ಮಾತಾಡುದು. ಮಾತು ಮೀರದಂತಹದ್ದು ಮಾತು ಮನಗಳಿಂದ ತತ್ತಂತ ವರ್ಣ ಮಾಡಿದಾರೆ. ಹೆಂಗಪ್ಪ ಅಂದ್ರೆ ಅವಾಂಗ್ ಮನಸ್ಸು ಗೋಚರ ವಾಣಿಗೂ ಮನಸ್ಸು ಗೋಚರಿಲ್ಲ. ಮಾತು ಮನಗಳಿಂದ ಅತ್ತತ್ತ ಇಂಥ ಪರಿಪೂರ್ಣವಾದಂತಹ ಒಂದು ಸ್ಥಿತಿ ಅಥವಾ ಒಂದು ಸ್ವರೂಪ ಜ್ಞಾನ ಅನುಭವ ಬಂತು. ಎಲ್ಲ ಮಾತುಗಳೇನಾದ್ರು ಮುಗಿದೋಪ ಅಂತ. ಐಕಣೆ ಇತಿಹಾಸವೇ ಪಾಂಗುಗಳೇ ಉರ್ವರೀತ ಸಹಜಿ ಸಹಜೋರ್ವೇ ಬ್ರಹ್ಮಾತ್ಮ. ಉರ್ವರೀತ ಏನುವುದು ಉಳುಮೆ ಅಂತ ಉಳುಮೆ ಸ್ವರೂಪ ಅಂತ
ಉಳುಮೆಯೇ ತಾನೆಂದು ತಿಳಿವನೇ ದೇವರ ದೇವ ಅಂತ ಉಳಿಮೆ. ಎಲ್ಲಾ ನಿರಸನ ಮಾಡಿದ ಮೇಲೆ ಉಳಿತದ ಉಳುಮೆ ಸ್ವರೂಪ ಅದನ್ನು ಉಳಿತಂತಾರೆ. ಯಾವುದು ಮಾತಿಲ್ಲ, ಮನ ಕಲ್ಪನಾ ಇಲ್ಲ, ಶೂನ್ಯ ಭಾವ ಇಲ್ಲ, ಯಾವುದರೊಂದು ಬೇರೆ ಪ್ರತೀತಿ ಇಲ್ಲ, ತಾನೇ ತಾನಾಗಿ ಒಂದು ಉಳಿತಪ್ಪ. ಈಗ ಇನ್ನು ಮನೆ ಏನು ಅದೇನು ಇಲ್ಲ, ಇನ್ನು ಅದ್ರ ಬಗ್ಗೆ ಏನ್ ಹೇಳ್ಬೇಕು, ಅದೇನು ಹೇಳ್ಬೇಕು. ಶಂಕರ ಶಂಕರನಿಂದ ಎಲ್ಲ ತಿಳಿಸಿಕೊಟ್ಟು ಕೊಟ್ಟು ನೋಡಪ್ಪ, ಇನ್ನು ನೀವು ಗುಡ್ಸೋದು ಅದನ್ನ ಅದೇ ಕರ್ಕೊಂಡು ಇರೋದು ಎಲ್ಲ ನೀವೇ ಮಾಡ್ಕೊಂಡು ಇಷ್ಟ ತಿಳಿಸೋ ಇಷ್ಟ ಪ್ರಕಾರ ತಿಳಿಸಿವಂತ. ಎಲ್ಲ ಜಗತ್ತು ಮಾಡ್ತಾರೆ, ಜಗತ್ತು ಕಣ್ಣು ಶರೀರ ಮಾಡ್ತಾ ಕಲ್ಪನಾ ಇಲ್ಲ, ಬ್ರಹ್ಮಾಕಾರ ಆಗ್ಬಿಟ್ಟು ಬರೇ ಒಂದು ಅರುವುದು ಬಿಟ್ಟ ಯಾರು ಶಿಷ್ಟ. ಹ್ಯಾಂಗತ್ತಪ್ಪ ಈಗ ಅದು ಒಬ್ಬ ದರಿದ್ರಿಗೆ ಒಬ್ಬ ರಂಕಿಗೆ ರಾಜ್ಯಪದ ಸಿಕ್ಕ ಮೊದಲಿನ ಜೀವಭಾವ ಇತ್ತು, ಅಲ್ಪತ್ವಿತ್ತು, ಅಪೂರ್ಣತ್ವಿತ್ತು, ಮತ್ತೆ ಸುಖದ ಕೊರತಿತ್ತು, ಎಷ್ಟು ಮಾಡುವುದು ಹಂಬಲಿತ್ತು, ಭಯ ಇತ್ತು, ಎಷ್ಟು ಕೊಡ್ತು ಎಲ್ಲ ರಂಕಿವ ಹೌದಾ, ಜೀವದ ರಂಕ್ ಇದ್ದಂಗೆ ನೋಡಿ ಚಂದ ಕಾಣಿಸ್ತಾ ಕರೆ ಒಳಗೆ ಎಷ್ಟೇ ತುಂಬ ಅಂತ ಎಷ್ಟು ಭಯಗಳವ, ಎಷ್ಟೆಷ್ಟು ಭಯಗಳು. ರೋಗದ ಭಯ ಅದ, ಮತ್ತೆ ಜನ್ಮದರ ಭಯ ಅದ, ನುಕ್ಸಾನದ ಭಯ ಅದ, ಅನೇಕ ಭಯಗಳು ಭಯಾನ್ವಿತ ಇದ್ದಾನೆ ರಂಕ. ಜೀವಭಾವ ಇದ್ದವ ರಂಕ್ ಇದ್ದ, ಅವ ರಾಜ್ಯದ್ರ ಕೊರತೆ ಅದು, ಖರ್ಚಿನ ಕೊರತೆ, ಒಂದು ಪದಾರ್ಥ ಕೊರತೆ, ಮಾಡ್ದು ಆಗ್ಲಿಕ್ಕಿಲ್ಲ ಒಂದು ಕೊರತೆ, ಏನು ಎಲ್ಲ ಹೆಂಗವ ಪರಿಪೂರ್ಣ ರಾಜ. ಹಂಗ ರಂಕ ರಾಜ್ಯದ ಮಾಡಂಗಂತ ಮತ್ತೆ ಜೀವರಂಕ ಒಯ್ದು ಇಲ್ಲೇ ಪರಬ್ರಹ್ಮ ಸ್ವರೂಪಿ ರಾಜನ ಮಾಡಿದ್ರು ಗುರುಗಳು. ಗುರುಗಳೇ ಆನಂದ ಇಷ್ಟ ಇಲ್ಲ ನಿಜವಾದ ಸ್ವರೂಪ ತಿಳ್ಕೊಂಡಿವ. ಸುಖರತಿಯೊಂದು ಬರೋದು ಸುಖ ಮಾತ್ರ ಆಗಿ ಹೋದ್ನಪ್ಪ ಅಂತ ಕೇವಲ ಆನಂದ ಸುಖ ಮಾತ್ರ ಪರಾಶಾಂತಿ ರೂಪದಿಂದ ಪರಮ ಸಮಾಧಾನ ಕೇವಲ ಮುಕ್ತ ಸ್ಥಿತಿಯಿಂದ ನಿತ್ಯ ಮುಕ್ತ ಸ್ಥಿತಿಯಿಂದ ಮುಂಗೆಯಿಂದ ಒಂದು ಆನಂದ ಅನುಭವ ಶಿಷ್ಯ ಊಟ. ಅದೇ ಒಂದು ಉದಾಹರಣೆ ಹೇಳ್ತಾರೆ, ಹಂಗ ಆನೆ ಹಂಗ ಇದಕ್ಕೆ ಅಂಜಿ ಬಿಸಿಲಿಗೆ ಅಂಜಿ ಒಡವಾಗ್ಲಿ ಇದಕ್ಕೆ ದಾವಾಗ್ಲಿಗೆ ಅಂಜಿದ್ರೆ ಹೆಂಗ ಒಂದು ಸರೋದ್ರೊಳಗೆ ಮುಣಿ ಕೂತಿತ್ತು, ಹಾಗೇನೆ ಇದ್ರೊಳಗೆ ನಿಮಗ್ನ ಆಗಿಬಿಟ್ಟಂತ. ಭೇದ ಅದೇ ದುಃಖ ಮೂಲಕ ಭೇದ ಬೇರೆ ಬೇರೆ ಶ್ರುತಿ ಹೇಳ್ತದೆ ಏನಪ್ಪ, ಭೇದ ಭಾವ ಏನದ ಇದೇ ಎಲ್ಲ ದುಃಖ ಮೂಲದ, ಆ ಭೇದ ಭಾವನೆ ಎಳಿತದೆ. ಅಭೇದ ಏಕತ್ವ ತಾನೇ ತಾನಾಗಿ ಇಂಥ ಒಂದು ಪರಿಪೂರ್ಣ ಅನಿಸ್ತಿ ಈ ಜ್ಞಾನದಿಂದ ಬೋಧದಿಂದ ಶಿಷ್ಯ ಬಂತಪ್ಪ. ನೆನಪಾತಪ್ಪ ಅನ್ಸ್ತದೆ ಆತ್ಮೀಯದಲ್ಲಿ ನೆನಪಾತ ಬ್ರಹ್ಮದಲ್ಲಿ ಪರಿಪೂರ್ಣ ಆನಂದಮಯ ಆಗೋದು ಯಾರು ಕರ್ತ ಈ ಶಿವಗೆ ಆ ಶಿಷ್ಯದ ಒಂದು ಆನಂದ ಸಾಗರವಾಗಿ ಮುಳುಗ. ಸವಿಕಲ್ಪ ಸವಿಕಲ್ಪ ಯಾವುದು ಭಯಂಕರ್ತ ಅಲ್ಲ, ನಾ ಶಿವ ಇದ್ದೀನಿ ಶಿವೋಹಂ ಈ ತರಬೇಕಾದ್ರೆ ಒಂದು ಆನಂದ ಅನುಭವಿಸ್ತಿದ್ದ, ಇಲ್ಲ ಪರಿಪೂರ್ಣ ಶಾಂತ ರೂಪವಾಗಿರ್ತಿದ್ದ. ಹಿಂಗೆ ಒಂದು ವ್ಯತಿರೇಕತೆ ಒಂದು ಸಂಪೂರ್ಣ ಭಾಗದಂಗ ತನ್ನ ಸ್ವರೂಪವನ್ನು ಸರಿಯಾಗಿ ಕಾಣ್ತು, ನಿಜವಾಗಿ ಕಾಣ್ತು. ಆ ಸ್ವರೂಪಸ್ಥಿತಿಯ ಅನುಭವದಿಂದ ಕಂಡು ಒಂದು ನಿಜವಾಗಿ ಕಂಡ್ಕೊಂಡಾಗ
ಅಂದ್ರೆ ಬುದ್ಧಿಯಿಂದ ಮೊದಲೇನದು ನೀ ಆತ್ಮವಿದ್ಯೆ ಅಂತ ಬುದ್ಧಿಯಿಂದ ಮಾತ್ರ ಇತ್ತು, ಅದು ಹೋಗಿ ಅನುಭವದಿಂದ ಕಂಡುಕೊಂಡ, ಅಂದ್ರೆ ಅಪರೋಕ್ಷವಾಗಿ ಕಂಡುಕೊಂಡ. ಪರೋಕ್ಷವಾಗಿ ಅಂದ್ರೇನು ಹೇಳಿಕಿದ್ದು ಸುತ್ತಿ ಗುರು ಹೇಳ್ತಾರ ಕುಡಿದು ಬುದ್ಧಿಯಿಂದ ಮಾತ್ರ ಇದ್ದೀನಿ ಆತ್ಮ ಒಂದು ಹೇಳ್ಕೊಟ್ಟು ಹಿಂಗೆ ಆತ್ಮೊಳಗಿದ್ದಾನೆ ಅಂದ್ರೆ ಬೇರೆ ಮಾತಾಡಿ ಮಾಡಿ ಆತ್ಮನ ಮಾತಾಡೋದೇಂದ್ರೆ ಆತ್ಮ ಬೇರೆ ನಾ ಬೇರೆ ಆತ್ಮ ಹಿಂಗಿದ್ದಾನೆ ಅಂತ ಇನ್ನೊಂದು ವರ್ಣನ ಅದ ಅಂದ್ರೆ ಪರೋಕ್ಷ ಅಂತಾರೆ. ತಾನೇ ಇದ್ದದ್ದು ತನ್ನ ಅನುಭವ ಬಿಟ್ಟು ಬರೀ ಆತ್ಮನ ಬೇರೆ ಅಂತ ತಿಳ್ಕೊಂಡು ಬೇರೆ ವರ್ಣನ ಮಾಡ್ಕೊಂಡು ಅದು ಪರೋಕ್ಷ. ತಾನೇ ಇದ್ದು ತಾನೇ ಅನುಭವಿಸಿ ತಾನೇ ಅದಾಗಿ ತನ್ನ ಅನುಭವ ಪಡ್ಕೊಂಡಿರೋದು ಇದು ಅಪರೋಕ್ಷ. ಈ ಅಪರೋಕ್ಷ ಅನುಭವ ಪಡ್ಕೊಂಡಪ್ಪ ಅಂತ ತನ್ನ ಅನುಭವದಲ್ಲಿ ಅದು ಉದಯ ಆತ್ಮ. ಈ ತರ ಸ್ಥಿತಿ ಏನದಲ್ಲ ತನ್ನ ಅನುಭವದಿಂದ ಕಂಡುಕೊಂಡ, ಬರೀ ಬಾಯಿ ಮಾತಿನಿಂದಲ್ಲ, ಬರೀ ಬುದ್ಧಿಯಿಂದಲ್ಲ, ಬರೀ ಶಬ್ದದಿಂದ, ಬರೀ ಶಾಸ್ತ್ರದಿಂದಲ್ಲ. ಒಬ್ಬರಿಂದ ಬಡ ಬಡ ಶಾಸ್ತ್ರದ ಎಷ್ಟೆಷ್ಟು ಪಾಂಡಿತ್ಯದಿಂದ ಆ ಶಾಸ್ತ್ರ ಏನ್ ಹೇಳ್ಯಾವ ಅದನ್ನ ಪಾಠ ಮಾಡಿ ಹೇಳ್ಬಹುದು. ಹಂಗೆ ಸಕ್ರಿಯ ಅದ ಅಂತ ಅದು ಸಿಹಿದ ಅಂತ ಒಂದು ಅದರ ವರ್ಣನ ಅದ. ಅದು ಕಾವಿ ಮಾಡಿ ಅದೊಂದು ದೊಡ್ಡ ಸಿಹಿ ವರ್ಣನ ಮಾಡ್ಬೋದು. ಒಬ್ಬರಿಂದ ಬಹಳ ದೊಡ್ಡ ಪಂಡಿತಿದ್ದೇನಪ್ಪ ಅಂದ್ರೆ ಅದೆಲ್ಲ ಗುಣಧರ ನೋಡ್ಕೊಂಡು ಸಕ್ಕರೆ ಹೆಂಗಿರ್ತದೆ ತಿಳ್ಕೊಂಡು ನೋಡ್ರಿ ಅದ್ರ ಬಗ್ಗೆ ದೊಡ್ಡ ಕಾವಿ ಮಾಡ್ಬೋದು ಅಂತ ತೋರಿಸ್ಬೋದು. ಕರೆಸಾಕತ್ತ ಯಾವ ತಿಂದ ನಾವು ಹೆಂಗೆ ಸಿಹಿ ತಿಳಿತದೋ ತಿಂದಾರ್ದನೆ ಬರೀ ನಾವು ವರ್ಣನ ಮಾಡ್ಕೊಂಡ್ವಿ ಅಥವಾ ಮೈಗೆಲ್ಲ ಮೆತ್ಕೊಂಡಿರ್ತೀವಿ. ಮೊಬೈಲ್ ಮಾಡಿದ ಸಾಕು ಸಿಹಿ ಇರ್ತಪ್ಪ ಎಲ್ಲ ಮೈ ಹಚ್ಕೊಂಡ್ಬಿಟ್ಟ ವೃತ್ತಿದಿರಂತ ಹಂಗೆ ಅನುಭವ ಪಡ್ಕೊಂಡಾಗ ಸಾಕು ಸಿಹಿ ಅಂತ ಒಬ್ಬರೊಬ್ಬರು ಸರಿಯಾಗಿ ಅಂದ ತಿಳ್ಕೊಂಡ ಅಂದ ಅನುಭವ ಅಂತ ಹಾಂಗಿಲ್ಲ ಅಂದ್ರೆ ನೀ ಆತ್ಮಿದ್ದಿ ಅಂತ ಏನು ಓದೋದ ಮತ್ತು ಆತ್ಮಾಕಾರ ಆಗಿ ಆತ್ಮ ಇದ್ದಿದ್ದೇನೆ ಸ್ವರೂಪದಿಂದಲೇ ತಿಳ್ಕೊಂಡ, ಅನುಭವದಿಂದ ತಿಳ್ಕೊಂಡ. ಅನುಭವ ಪ್ರಕಟ ಆತಪ್ಪ ಇಲ್ಲಿ ಸೃಷ್ಟಿಗೆ. जे निर्विकल्पी सुखावली ते वृत्ती सुखा सहित यथावली मन बुद्धि व्यापूर्ण दशधा दाटली बुद्धिया पर्यंत. ಅದೇ ಪ್ರಕಟ ಮುಕ್ಲಿಕ ಅದೇ ಬಂತು ಆತ್ಮವಿದ್ಯೆ ಆನಂದ ರೂಪಿದ್ದೆ ಅದು ವಾಣಿಯಿಂದ ಅದೇ ಪ್ರಕಟ ಆಗ್ತದೆ ಆತ್ಮವಿದ್ಯೆ. तेणे गात्रे काकूलागति रोमांचली थराग्रे ಒಂದು ವಿಶೇಷ ಆನಂದ ಆಗುತ್ತೆ. ಅಷ್ಟು ಸಾತ್ವಿಕ ಭಾಗಗಳಂತಾರೆ ಅದರ ಒಂದು ಹೆಚ್ಚಿನ ಆನಂದ ಆತ ಪಾಲನೆ ಆಗ್ತದೆ. ಕಡಾದಿರಿ ಬರ್ತಾವೆ ಆನಂದಾಶ್ರು ಅಂತ, ದುಃಖಾಶ್ರು ಆನಂದಾಶ್ರು ಹಿಂಗೆ ಎರಡು ಪ್ರಕಾರ ಅಶ್ರುಗಳು. ದುಃಖಾಶ್ರು ಹೆಂಗಿದೆ ಆನಂದಾಶ್ರು ಹೆಂಗೆ, ದುಃಖಾಶ್ರು ಜಾಸ್ತಿ ಇರ್ತಾವೆ, ಆನಂದಾಶ್ರು ತಣ್ಣಗಿರ್ತಾವೆ. ದುಃಖಾಶ್ರು ಹೆಂಗೆ ಬರ್ತಾವೆ ಇಲ್ಲಿಗೆ ಬರ್ತಾವೆ, ಆನಂದಾಶ್ರು ಹಿಂಗಿನ ಬರ್ತಾವೆ. ಅದು ಆನಂದಮಯ ಅಶ್ರು ಅಂದ್ರೆ ಹೆಚ್ಚಿನ ಆನಂದಮಯ ಆನಂದಾಶ್ರು ಎಕ್ದಮ್ ಶರೀರಕ್ಕೆ ಏನಾಗ್ತದೆ ಒಂದು ಸಮಯ ಆದಂಗೆ ಆಗ್ತದೆ, ರೋಮಾಂಚ ಬರ್ತಾವೆ. ಇವೆಲ್ಲ ಆನಂದ ಭಾವಗಳನ್ನು ಬಂದು ವಿಷಯ ನಾಳೆ ಮತ್ತೊಂದು